ಆದಿಯು ಅಂತ್ಯಗಳಂತ ನಮ್ಮ ಸರ್ವೋತ್ತಮದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ಸ್ವಾಗತ ಮಾಡುವುದಾಗಿದ್ದೇವೆ. ದೇವರು ಒಳ್ಳೆಯವನಾಗಿದ್ದು ಕಳೆದ ವಾರವನ್ನು ನಮ್ಮ ಕಾಯ್ದಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮನ್ನು ಆತ ಸೈತಾನಿಕದಂತ ದೇವರ ಭಾಗದಲ್ಲಿ ನಮ್ಮನ್ನು ಆರಂಭಿಸಿಕೊಳ್ಳುವುದಾಗಿ ಮೊಟ್ಟ ಮೊದಲನೇದಾಗಿ ನಾವು ಕೀರ್ತನೆಗಳು 48ನೇ ಕೀರ್ತನೆ ಉತ್ತರ ಪ್ರತಿಕೊಳ್ಳೋಣ. ಲೆಟ್ಸ್ ರೀಡ್ ದ Psalms 48 ರೆಸ್ಪಾನ್ಸಿವ್ಲಿ. ಕೀರ್ತನೆಗಳು 48ನೇ ಕೀರ್ತನೆಯಲ್ಲಿ 14 ವಚನಗಳುಂಟು. 13ನೇ ವಚನಗಳು ಕೂಡ ಉತ್ತರ ಪತ್ರಿಕೆ ಓದಿಕೊಳ್ಳುವರಾಗಿದ್ದೇವೆ. 14ನೇ ವಚನ ಅದರ ಒಟ್ಟಾಗಿ ಓದುವರಾಗಿದ್ದೇವೆ. ಕೀರ್ತನೆಗಳು 48ನೇ ಕೀರ್ತನೆಯ ಮೊದಲನೇ ವಚನವನ್ನು ನಾವು ಸ್ಟೇಜ್ನಲ್ಲಿ ಓದಬೇಕಾದ್ರೆ 2ನೇ ವಚನ ನೀವು ಮನೆಗಳಲ್ಲೇ ನೀವು ಓದಬೇಕಂತ ತಿಳ್ಕೊಳ್ತೇವೆ. 14ನೇ ವಚನ ಅದೇ ರೀತಿಯಾಗಿ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 48 ಮೊದಲನೆಯ ವಚನ. ಯೆಹೋವನು ಮಹೋನ್ನತನು, ನಮ್ಮ ದೇವರು ನನ್ನ ಪರಿಶುದ್ಧ ಪರ್ವತಗಳಲ್ಲಿ ಸರ್ವಶಕ್ತಿಪಾತ್ರನಾಗಿದ್ದಾನೆ. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಗುರುಜೆಂದು ಕೀರ್ತಿ ಪಡೆದನು. ರಾಜರು ಕೂಡಿ ಬಂದರು, ನೋಡಿ ಬೆಳಗಾದರು, ಕಲ್ಲಣಿಸಿ ಓಡಿ ಹೋದರು. ಕಂಪನವು ದೇವರುಗಳಂತೆಯೂ ವೇದನೆಯೂ ಅವರಿಗುಂಟಾಯಿತು. ದೇವರೇ, ನೀನು ಬಿರುಗಾಳಿಯಿಂದ ತಾರ್ಷೀಷ್ ದೇಶದ ದೊಡ್ಡ ದೊಡ್ಡ ಅವುಗಳನ್ನು ಹೊಡೆದುಬಿಟ್ಟಂತಾಯಿತು. ನಾವು ಕಿವಿಯಿಂದ ಕೇಳಿದಂತೆಯೇ ಈಗ ಕಣ್ಣಾರೆ ಕಂಡೆವು. ನಮ್ಮ ದೇವರು ಸೇನಾಧೀಶನೂ ಆಗಿರುವ ಯೆಹೋವನ ಸಂಸ್ಥಾನದಲ್ಲಿ ಆತನ ಮಾತನ್ನು ನೋಡಿದ್ದೇವೆ. ದೇವರು ಅದನ್ನು ಶಾಶ್ವತವಾಗಿಯೇ ಸ್ಥಾಪಿಸುವನು. ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ನಾಮದ ಲೋಕವನ್ನೆಲ್ಲ ನಿನ್ನನ್ನು ಹೊಗಳುವುದು, ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಚೀಯೋನ್ ಪಟ್ಟಣದವರು ಹರ್ಷಿಸಲಿ, ನೀನು ನ್ಯಾಯವನ್ನು ನೆಲೆಸಿದ್ದರಿಂದ ಯೆಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ. ಚೀಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಭೂಮಿಯನ್ನು ಲೆಕ್ಕಿಸಿರಿ. ಅದರ ಪ್ರಕಾರಗಳನ್ನು ಚೆನ್ನಾಗಿ ನೋಡಿರಿ, ಅದರ ಕೊತ್ತಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಆಗ ನೀವು ನಿಮ್ಮ ಜನರ ಸಂಗತಿಯೊಳಗೆ ದೇವರುತ್ತವನು, ನಮ್ಮ ದೇವರು ನಿರಂತರವೂ ನಮ್ಮನ್ನು ನಡೆಸುವವನು ಆಗಿದ್ದಾನೆ ಎಂದು ತಿಳಿಸುವಿರಿ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ನಿತ್ಯ ನಿರಂತರವೂ ನಡೆಸುವ ಆತನಾಗಿದ್ದಾನೆ. ಯುಗಾಂತರಗಳಲ್ಲೂ ಆತನೇ ನಮ್ಮ ದೇವರಾಗಿದ್ದಾನೆ. ಅಂತ ದೇವರ ಕಲ್ಯಾಣಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ನಮ್ಮನೆ ತಗ್ಗಿಸಿ ಒಪ್ಪಿಸಿ ಕೊಟ್ಟವರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಆರಾಧನೆಯ ದೇವರು ನಮ್ಮನ್ನು ನಡೆಸಬೇಕಾಗಿದೆ. ಆತ ನಮಗೆ ಏನೆಲ್ಲ ಈ ಒಂದು ಆರಾಧನೆಯಲ್ಲಿ ಮಾಡಬೇಕಿದ್ದಾನೋ, ಆಶೀರ್ವದಿಸಬೇಕಿದ್ದಾನೋ, ನಮ್ಮೊಂದಿಗೆ ಮಾತನಾಡಬೇಕಿದ್ದಾನೋ, ನಮ್ಮ ಒಂದು ಸುದ್ದಿಗಳ ಮಧ್ಯದಲ್ಲಿ ವಾಸ ಮಾಡಬೇಕಿದ್ದಾನೋ, ಅದೆಲ್ಲವೂ ನಡೆಯುವಂತೆ ನಮ್ಮನೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕಟ್ಟಣದ ಪರಲೋಕ ತಂದೆ, ಒಂದು ಸಮೇತವಾಗಿ ತೋರಿಸುವಂತ ಮಗಳಿಗೆ ರಾಜ ಈ ಬೆಳೆಯ ಜಾವದಲ್ಲಿ ಸ್ವಲ್ಪ ಹೌದು ರಾಜ, ನಮ್ಮಂದಿನ ಸೈತಾನಿಗೆ ಕಡ್ಡಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ನಾವಾಗಿ ಬರಲಿಲ್ಲ ಕರ್ತ, ನೀನು ನಮ್ಮ ಕಡ್ದಿದ್ದಿ, ಯಾಕೆಂದ್ರೆ ನಮ್ಮನ್ನು ರೂಪಿಸಿದ್ದಿ, ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ ಕರ್ತ. ನಿನ್ನ ವಾಕ್ಯ ಹೇಳುವಂತೆ ನಿನ್ನ ಸರಿಯಾದ ನಾವು ಸಂತೋಷವುಳ್ಳವರಾಗಿದ್ದೇವೆ ಸ್ವಲ್ಪ. ನಿನ್ನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣ ಸಂತೋಷವಿದೆಯಲ್ಲ ಕರ್ತ. ನಮ್ಮ ಸಮಯದಲ್ಲಿ ಕರ್ತನಿಗೆ ಆರಾಧನೆ ಪ್ರತಿಯೊಂದು ಭಾಗದಲ್ಲಿಯೂ ನೀನಿದ್ದುಕೊಂಡು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರುತ್ತೇನೆ, ಆಮೆನ್. ಕರ್ತನ ಸನ್ನಿಧಾನದಲ್ಲಿ ಬಂದಿರುವಂತಹ ನಾವು ಆತನನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನಿಸುತ್ತಾ, ನಿನ್ನ ಸನ್ನಿಧಿಗೆ ನಾ ಬರುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನು ಆರಾಧಿಸುವೆ ಎಂಬ ಹಾಡಿನಿಂದ ಆತನನ್ನು ಕೀರ್ತಿಸೋಣ.
ನಮ್ಮ ಸುತ್ತಲೂ ಗಲಭೆಗಳು, ನಮ್ಮ ಸುತ್ತಲೂ ಶೋಧನೆಗಳು, ಕಣ್ಣೀರುಗಳು ಇರುವಲ್ಲಿ ನಮಗೆ ಒಂದು ಉತ್ತಮವಾದ ಸ್ಥಳವೆಂದಾದರೆ ಅದು ಕರ್ತನ ಪಾದವೇ ಆಗಿದೆ. ನಾವು ದೇವರ ಸನ್ನಿಧಾನದಲ್ಲಿ ಬರುವುದು ಅದು ನಮಗೆ ಒಂದು ಉತ್ತಮವಾದ ಒಂದು ಸ್ಥಳವಾಗಿದೆ. ಪ್ರಿಯರೇ, ನಾವು 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡುತ್ತೇವೆ, ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಅಮ್ಮೋನಿಯರು, ಮೆಗೋನ್ಯರು, ಮೋವಾಬ್ಯರು ಬಂದಾಗ ಆತನು ಯೆಹೋವನಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಕೃತಜ್ಞತಾ ಸ್ತುತಿ ಮಾಡಿ ಆತನ ಶಾಶ್ವತವಾದ ಕೃಪೆಯನ್ನು ಆತನು ಸ್ಮರಿಸಿ ಆತನ ಮುಂದೆ ಹೋದನು. ಅದೇ ರೀತಿಯಲ್ಲಿ ನಮ್ಮ ಸುತ್ತಲೂ ಅನೇಕ ಪರಿಸ್ಥಿತಿಗಳು ಕೆಟ್ಟದಾಗಿದ್ದರು ನಾವು ಕರ್ತನ ಸನ್ನಿಧಾನದಲ್ಲಿ ಬಂದು ಎಲ್ಲಾ ಸಮಯದಲ್ಲೂ ಆತನನ್ನು ಕೀರ್ತಿಸುವುದಾದರೆ ಆತನು ನಮ್ಮನ್ನು ಒಂದು ತಂದೆಯ ರೀತಿಯಲ್ಲಿ, ಒಂದು ತಾಯಿಯ ರೀತಿಯಲ್ಲಿ ಸಂರಕ್ಷಿಸುವಂತ ದೇವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಎಲ್ಲ ವೇಳೆಗಳು ಆರಾಧಿಪೆ, ಎಲ್ಲ ಸ್ಥಿತಿಯಲ್ಲೂ ಪ್ರೀತಿಸುವೆ ಎಂದು ಹೇಳುತ್ತಾ ನಮ್ಮ ಎಲ್ಲಾ ಸ್ಥಿತಿಗತಿಗಳನ್ನು ಆತನ ಸನ್ನಿಧಾನದಲ್ಲಿ ತಂದು ಕರ್ತನೆ ನಿನ್ನನ್ನೇ ಆರಾಧಿಸುತ್ತೇವೆ ಎಂದು ಮನಬೆಚ್ಚಿ ಕರ್ತನಿಗೆ ಹಾಡೋಣ.
ಪ್ರೀತಿಯನ್ನು ನಾವು ಅನುಭವಿಸುವಾಗ ಅದರಿಂದ ಹಿಂಜಾರಿ ಆಗುವುದಿಲ್ಲ ಪ್ರಿಯರೇ. ಪೌಲನು ಹೇಳುತ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರದು. ಏಕೆಂದರೆ ಆತನ ಪ್ರೀತಿಯೊಂದು ಜೀವಕ್ಕಿಂತಲೂ ಅದು ಶ್ರೇಷ್ಠವಾಗಿದೆ. ಆತನು ಪರಿಶುದ್ಧನಾಗಿದ್ದಾನೆ ಪ್ರಿಯರೇ. ನಾವು ಸಹ ಕರ್ತನನ್ನು ಅಷ್ಟು ಹೆಚ್ಚಾಗಿ ಪ್ರೀತಿಸುವವರಾಗಿ ಮರಣವಾಗಲಿ, ಜೀವವಾಗಲಿ, ದೇವದೂತನಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕಗಳಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವು ಎಂದು ನಿಶ್ಚಯವಾಗಿ ನಾವು ಹೇಳುತ್ತಾ, ಕರ್ತನೆಯಿಂದ ಪ್ರೀತಿಸಲು ನಮ್ಮ ಹೃದಯ ಸಾಲದು ಕರ್ತನೆ. ಆದ್ರೆ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವ ಒಂದೇ ಆಸೆಯೊಂದಿಗೆ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆಂದು ನಾವು ಅರಿಕೆ ಮಾಡುತ್ತಾ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸೆಯ ಎಂಬ ಹಾಡಿನಿಂದ ಕರ್ತನನ್ನು ಸ್ತುತಿಸೋಣ. ಈ ಹೃದಯ ನವ ಕಾಪಾಡುತ್ತಿದೆ ಏಸಯ್ಯ.
ಸಂತೋಷವಾದ ವಿಷಯವಾಗಿದೆ. ಆತನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದ ಆತನು ಅಲ್ಪ ಒಮೇಗ ಎಲ್ಲವೂ ಆತನೇ ಆಗಿದ್ದಾನೆ ಪ್ರಿಯರೇ. ಆತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವವನು, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವವನು, ಆತನು ಮಹೋನ್ನತನು, ಆತನು ಪರಿಶುದ್ಧನಾದಂಥ ದೇವರು ಆಗಿದ್ದಾನೆ. ಪರಿಶುದ್ಧನಾದಂಥ ದೇವರನ್ನು ನಾವು ಕೊಂಡಾಡುತ್ತಾ ಮಹಿಮೆಯ ದೇವನೇನೆ, ಮಹಾಪರಿಶುದ್ಧ ರಾಜನೇನೆ ಎಂದು ಆತನನ್ನು ಘನಪಡಿಸೋಣ. ಸಿಂಹಾಸನ
ಯಾವಾಗಲೂ ಆತನು ಸಿಂಹಾಸನಾರೂಢನಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ. ನಾವು ಅಂತ ದೊಡ್ಡ ದೇವರನ್ನು ನಮ್ಮ ಬಾಯಿಗಳನ್ನು ತಿರುಗಿ ಸ್ತೋತ್ರ ಮಾಡೋಣ. ಅವರು ಕರ್ತನೆ, ಸಾವಿರ ನಾಮ ಉಳ್ಳವನು ನೀನು, ಅತಿ ಸುಂದರನು ನೀನಾಗಿದ್ದಿ ಕರ್ತನೆ. ನಮಗೋಸ್ಕರ ಸತ್ತಾದ ದೇವರು, ನಮ್ಮ ಪಾಪಗಳನ್ನು ತೊಳೆದಂತ ದೇವರು, ಮತ್ತು ತಾವತ್ತು ನಮಗೋಸ್ಕರ ತಿರುಗಿ ಬರುವಂತ ದೇವರು, ನಿನ್ನನ್ನು ಆರಿಸಿಕೊಂಡ ಮಕ್ಕಳಿಗಾಗಿ ಗುಡಾರದಲ್ಲಿ ಸಿದ್ಧ ಮಾಡುವಂತ ದೇವರೇ, ಅಸತ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ. ಏಳು ದೀಪಸ್ತಂಭಗಳ ಮಧ್ಯೆ ಜೀವಿಸುವಂತ ಪರಿಶುದ್ಧ ಮಾಡುವ ದೇವರು, ನೀನು ಒಳ್ಳೆಯ ದೇವರು ಕರ್ತನೆ, ನಮ್ಮನ್ನು ಪ್ರೀತಿಸುವಂತ ದೇವರು ಸ್ತೋತ್ರ. ನಿನ್ನ ಕುರಿತ ಆಲೋಚನೆಗಳು ನನಗೆ ತಿಳಿದಿವೆ. ಅದು ಹಿತದ ಆಲೋಚನೆಗಳು, ಹಿತದ ಆಲೋಚನೆಗಳಲ್ಲ. ಅದು ನಿನ್ನನ್ನು ಉದ್ಧರಿಸುವ ಆಲೋಚನೆಗಳು, ಅದು ಜೀವವನ್ನು ಕೊಡುವ ಆಲೋಚನೆಗಳು. ಹೌದು ಕರ್ತನೆ, ನಾವೆಲ್ಲರ ಮೇಲೆ ನಿನ್ನ ಹಿತವಾದ ಆಲೋಚನೆಗಳನ್ನು ಇಟ್ಟಂತ ದೇವರೇ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮ ಪ್ರಾಣ ಇರುವವರೆಗೂ ಕರ್ತನೆ ನಿನ್ನನ್ನು ಪ್ರೀತಿಸುತ್ತೇವೆ ರಾಜ. ಈ ಹಾಡಿನ ಮೂಲಕ ಕರ್ತನೆ ನಾವು ನಿನ್ನನ್ನು ಸ್ತುತಿಸುತ್ತೇವೆ ಕರ್ತನೆ. ಇದನ್ನು ನಮ್ಮ ಹೃದಯದ ಅಂತರಾಳದಿಂದ ಹಾಡುತ್ತೇವೆ ಕರ್ತನೆ. ನಮಗೆ ಒಂದೇ ಬಯಕೆ ಕರ್ತನೆ, ಅದು ನಿನ್ನ ಸನ್ನಿಧಾನದಲ್ಲಿ ಇರ್ಬೋದು ಕರ್ತನೆ. ಹೌದು ಕರ್ತನೆ, ನಮಗೆ ಒಂದೇ ಬಯಕೆ ಕರ್ತನೆ, ಅದು ನಾವು ನಿನ್ನ ಹೆಚ್ಚಾಗಿ ಪ್ರೀತಿಸುವುದು ಕರ್ತನೆ. ಅವನು ಕರ್ತನೆ ನಮ್ಮ ಹೃದಯಗಳ ನಿನ್ನ ಬಳಿಗೆ ತಂದು ಕರ್ತನೆ, ಈ ಹಾಡಿನ ಮೂಲಕ ನಾವು ನಮ್ಮ ಹೃದಯಗಳು ನಿನಗೆ ಸಮರ್ಪಿಸುತ್ತೇವೆ ರಾಜ.
ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗೆ ಇದ್ದು ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಹೌದು ಕರ್ತನೆ, ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈ ಬಿಡದೆ, ನಾವು ನಿರಾಶೆಯಿಂದ ತುಂಬಿರುವಾಗ ಕರ್ತನೆ ನಮ್ಮನ್ನು ಸಂತೈಸಿ, ಯಾರು ಇಲ್ಲದೆ ನಾವು ಒಬ್ಬಟ್ಟಿಗರಾಗಿರುವಾಗ ಕರ್ತನೆ ನೀನೇ ನಮ್ಮ ಬಳಿಯಲ್ಲಿ ನಿಂತು ಕರ್ತನೆ ಸದಾ ಕಾಲವು ನಮ್ಮನ್ನು ತೊರೆಯದೆ, ಸದಾ ಕಾಲವು ನಮ್ಮನ್ನು ಮರೆಯದೆ ಕರ್ತನೆ ನಮ್ಮನ್ನು ಪ್ರೀತಿಸಿದೆಯಲ್ಲ ಕರ್ತನೆ, ನಿನಗೋಸ್ಕರ ನಿನಗಾಗಿ ಸ್ತೋತ್ರವನ್ನು ಅರ್ಪಿಸುತ್ತೇವೆ ರಾಜ. ಹೌದು ಕರ್ತನೆ, ನಮ್ಮ ಉಸಿರು ಕರ್ತನೆ ಅದು ನಿನ್ನ ಕೃಪೆಯೇ ಆಗಿದೆ ಕರ್ತನೆ. ನಾವು ಜೀವದಿಂದ ಎಳೆದಿರುವುದು ಕರ್ತನೆ, ಇಲ್ಲಿ ನಿಂತಿರುವುದು ನಿನ್ನನ್ನು ಆರಾಧಿಸುತ್ತಿರುವುದು ಅದು ನಿನ್ನ ಶುದ್ಧ ಕೃಪೆಯಾಗಿದೆ ಕರ್ತನೆ. ಕರ್ತನೆ, ಈ ಒಂದು ಒಳ್ಳೆಯ ಸಮಯದಲ್ಲಿ ಕರ್ತನೆ ನಿನ್ನ ಪಾದದಲ್ಲಿ ಕರ್ತನೆ ಬರುವಂತ ಸಮಯಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಿನ್ನ ಪಾದದಲ್ಲಿ ಸಿಗುವಂತ ಸಮಾಧಾನ, ನಿನ್ನ ಪಾದದಲ್ಲಿ ಸಿಗುವಂತ ಸಂತೋಷವನ್ನು ಕರ್ತನೆ ಈ ಲೋಕವು ಕೊಡಲಾರದು ಕರ್ತನೆ. ಹೌದು ಕರ್ತನೆ, ನಿನ್ನ ಹೃದಯವನ್ನು ಅರಿಯಲು ನಮಗೆ ಶಕ್ತಿಯನ್ನು ಕೊಡು ಕರ್ತನೆ.
ಬಯಸುವೆ ನಿನ್ನನ್ನೇ ಬಯಸುವೆ ನಿನ್ನನ್ನೇ ಬಯಸುವೆ ಸ್ತೋತ್ರಿಸುತ್ತೇವೆ ರಾಜ. ದಾವೀದನಲ್ಲಿ ಇರುವಂತ ಒಂದು ಹೃದಯವನ್ನು ನಮ್ಮಲ್ಲಿ ಉಂಟು ಮಾಡು ಕರ್ತನೆ. ಕರ್ತನ ಸಭೆಗೆ ಬಾ ಎಂದು ಹೇಳುವುದು ಕೇಳಿ ಅವನ ಹೃದಯವು ಜಿಗಿದ ಹಾಗೆ ಕರ್ತನೆ. ನಿನ್ನ ಸನ್ನಿಧಿಗೆ ಬರಲು ಕರ್ತನೆ ನಮ್ಮ ಹೃದಯಗಳು ಕರ್ತನೆ ಜಿಗಿಯುವ ಹಾಗೆ ಸಹಾಯ ಮಾಡು ಕರ್ತನೆ. ದಾವೀದನ ಹೃದಯವನ್ನು ನೀನು ನಮಗೆ ಕೊಡು ಕರ್ತನೆ. ನೀನು ಆತನನ್ನು ಸ್ನೇಹಿತನೆಂದು ಕರೆದಿಯಲ್ಲ ಕರ್ತನೆ. ನಿನ್ನ ಹೃದಯಕ್ಕೆ ಹತ್ತಿರವಾಗಿದ್ದವನು ಆತನಲ್ಲವೇ ಕರ್ತನೆ. ನಮಗೂ ಸಹ ಆ ರೀತಿಯ ಒಂದು ಹೃದಯವನ್ನು ಕೊಡು ಕರ್ತನೆ. ನಿನ್ನ ಚಿತ್ತವನ್ನು ಅರಿಯಲು ನಮಗೆ ಸಹಾಯ ಮಾಡು ಕರ್ತನೆ. ದೇವಿಯ ವರ್ತಕನೊಂದು ಅತ್ಯುತ್ತಮವಾದ ಮುಕ್ತನ್ನು ನೋಡಿ ತನಗಿಲ್ಲ ಇರುವುದೆಲ್ಲವನ್ನು ಮಾರಿ ಆತನು ಅದನ್ನು ಕೊಂಡುಕೊಂಡ ಹಾಗೆ ಕರ್ತನೆ. ನಮಗೆ ಕರ್ತನೆ ಇರುವುದೆಲ್ಲವನ್ನು ಬಿಟ್ಟು ನಾವು ನಿನ್ನನ್ನೇ ಹುಡುಕುತ್ತೇವೆ ಕರ್ತನೆ. ಏಕೆಂದರೆ ನೀನು ಅಳಿಯದ ಒಂದು ಐಶ್ವರ್ಯವು ನಮಗೆ ಆಗಿದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪಾಲವು ಪಾನವು ಕರ್ತನೆ ಆಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅದರಿಂದ ನಿಮಗೆ ಎಲ್ಲವೂ ದೊರಕುವುದೆಂದು ಹೇಳಿದ್ದೀಯಲ್ಲ ಕರ್ತನೆ. ನಿನ್ನ ರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ನಾವು ಹಂಬಲಿಸುತ್ತೇವೆ ಕರ್ತನೆ. ದೇವರೇ ನಮ್ಮಲ್ಲಿ ಕರ್ತನೆ ಯೇಸು ಕ್ರಿಸ್ತನಿಗೆ ಇರುವಂತ ಒಂದು ಹೃದಯವನ್ನು ಕೊಡು ಕರ್ತನೆ. ಆತನ ಕರ್ತನೆ ತಂದೆಯ ಚಿತ್ತವನ್ನು ಮಾಡಬೇಕೆಂದು ಸಮಸ್ತವನ್ನು ಬಿಟ್ಟುಕೊಂಡು ಬಂದ ಹಾಗೆ ಕರ್ತನೆ. ನಾವು ನಿನ್ನ ಚಿತ್ತವನ್ನು ಮಾಡಲು ಕರ್ತನೆ ನಮಗೆ ಕರ್ತನೆ ನಮ್ಮಲ್ಲಿರುವ ಎಲ್ಲಾ ಕೆಟ್ಟ ಮಾರ್ಗಗಳನ್ನು ಕರ್ತನೆ, ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಕರ್ತನೆ ನಾವು ನಿನ್ನನ್ನೇ ಹಿಂಬಾಲಿಸುತ್ತೇವೆ ರಾಜ. ಕರ್ತನೆ ನಮ್ಮ ಹೃದಯಗಳನ್ನು ಶುದ್ಧಿ ಮಾಡು. ನಮ್ಮ ಪ್ರಾರ್ಥನೆಯನ್ನು ನಮ್ಮ ಒಂದು ಆರಾಧನೆಯನ್ನು ನೀನು ಸ್ವೀಕರಿಸು ರಾಜ. ನಮ್ಮ ಮಧ್ಯದಲ್ಲಿ ಕರ್ತನೆ ನೀನೇ ಆಸನಾರೂಢನಾಗಿದ್ದು ಕರ್ತನೆ ನಮ್ಮ ಜೀವಿತಗಳನ್ನು ನಡೆಸಿಕೊಡು ಕರ್ತನೆ. ನೀನು ಉತ್ತಮನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇಷ್ಟು ದಿನಗಳು ಕರ್ತನೆ ನಮ್ಮನ್ನು ಎಲ್ಲಾ ಕರ್ತನೆ ರೀತಿಯಾದಂತ ಕರ್ತನೆ ಗೊಂದಲದಿಂದ, ಅಪಘಾತಗಳಿಂದ ಕರ್ತನೆ ತಲೆ ಆ ದೇವರೇ ಕರ್ತನೆ ಸಂಕಷ್ಟಗಳಿಂದ ಕಾಪಾಡಿಕೊಂಡು ಬಂದಿದ್ದೀವಿ ಕರ್ತನೆ. ನಿನ್ನ ಎಡಗಡೆಯಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೆ ಏನು ತಟ್ಟದು ಎಂದು ಹೇಳಿ ಕರ್ತನೆ ನಮ್ಮನ್ನು ನೀನು ಸುರಕ್ಷಿತವಾಗಿರಿಸಿದ್ದೀವಿ ಕರ್ತನೆ. ನಿನ್ನ ರೆಕ್ಕೆಗಳಲ್ಲಿ ನಮ್ಮನ್ನು ಮರೆ ಮಾಡಿ ಕರ್ತನೆ ಸೈತಾನನ ಎಲ್ಲಾ ಕಾರ್ಯಗಳಿಂದ ನಮ್ಮನ್ನು ನೀನು ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ಬರುವವರೆಗೂ ಕರ್ತನೆ ನಮ್ಮ ಶರೀರ ಆತ್ಮ ಪ್ರಾಣಗಳನ್ನು ನಿನಗೆ ಕೈಯಲ್ಲಿ ಅರ್ಪಿಸ್ತೇವೆ ಕರ್ತನೆ. ನೀನೇ ಅದನ್ನು ಕಾಯಬೇಕೆಂದು ಬೇಡಿಕೊಳ್ಳುತ್ತೇವೆ. ನೀನು ಮಾಡಿದ ಒಂದು ಉಪಕಾರಗಳನ್ನು ನೆನೆಸಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಿ. ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ ಕರ್ತನೆ, ನಮ್ಮ ಸಭಿಕರ ಒಂದೊಂದು ಜೀವಿತದಲ್ಲಿ ಆರೋಗ್ಯದಾಯಕನಾದಂತ ನೀನೇ ಕರ್ತನೆ ಆರೋಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಬಂದಿದೆಯಲ್ಲ ಸ್ತೋತ್ರ. ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು, ನಮ್ಮ ಸ್ತುತಿ ಸ್ತೋತ್ರಗಳನ್ನು ಕರ್ತನೆ ಹೊಂದಲು ನೀನು ಒಬ್ಬನೇ ಯೋಗ್ಯನಾಗಿದ್ದೀಯ ಕರ್ತನೆ. ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ ಕರ್ತನೆ. ನೀನೇ ನಮ್ಮ ಜೀವಿತದ ಮೂಲಕ ಮಹಿಮೆ ಹೊಂದಿಕೊಳ್ಳಬೇಕೆಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅರ್ಪಿಸುತ್ತೇವೆ ತಂದೆಯೇ. ಆಮೆನ್. ರೋಗಗಳನ್ನು ವಾಸಿ ಮಾಡುವಂಥ ಯೆಹೋವ ರಾಫಾ ಅಂತ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ದೇವರು ನಮ್ಮನ್ನು ಸುಂದರವಾಗಿ ಆರಾಧನೆ ನಡೆಸಿಕೊಟ್ಟಿದ್ದಾನೆ. ನಾವು ಆತನ ಪ್ರಸನ್ನತೆಯನ್ನು ಗೈಸುವಂತೆ ಮಾಡಿದ್ದಾನೆ. ನಮ್ಮನ್ನು ಆತನ ಒಳ್ಳೆಯ ಕುರುಬನಾಗಿ ನಡೆಸ್ಕೊಂಡು ಬಂದಿದ್ದಾನೆ. ನಾವು ನೋಡುತ್ತೇವೆ ನಮ್ಮ ಜೀವಿತಗಳಲ್ಲಿ ಯಾವ ಕಷ್ಟಗಳು ಬಂದರೂ ಸಹ ಆತನು ಆ ಕಷ್ಟಗಳನ್ನು ನಿವಾರಿಸಿ ನಮ್ಮೊಂದಿಗೆ ಒಳ್ಳೆಯ ತಂದೆಯಾಗಿ ನಮ್ಮ ನಡೆಸ್ತಾ ಇದ್ದಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ವಿ ಆರ್ ಗೋಯಿಂಗ್ ಟು ಪ್ರೇ ಫಾರ್ ದೋಸ್ ಹೂ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದ ಬರ್ತ್ಡೇಸ್ ಆ್ಯಂಡ್ ಮ್ಯಾರೇಜ್ ಡೇಸ್. ಐ ರಿಕ್ವೆಸ್ಟ್ ಪಾಸ್ಟರ್ ಗಿರೀಶ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಪ್ರೇ ಫಾರ್ ದೆಮ್. ಅವರಿಗಾಗಿ ನಮ್ಮ ಮಧ್ಯೆ ಪಾಸ್ಟರ್ ಗಿರೀಶ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಂಗೆ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪ್ರಸನ್ನತೆಗೆ ಬರ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ನೆನೆಸಿಕೊಂಡು ಪ್ರತಿನಿತ್ಯವೂ ನಮ್ಮನ್ನು ನಡೆಸುವಂಥ ದೇವರ ನೀನಾಗಿದ್ದಿರೋದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂಥ ಎಲ್ಲ ದಿನಗಳಿಗಾಗಿ ನಿಮಗೆ ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನಮ್ಮ ಸಭೆಯಲ್ಲಿ ದೇವರೇ ಒಂದು ವಾರದಲ್ಲಿ ಯಾರು ಜನ್ಮದಿನಗಳನ್ನು, ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸ್ತಾ ಇದ್ದಾರೋ ದೇವರೇ, ಅವರೆಲ್ಲರನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇವೆ. ದೇವರ ಆತ್ಮನೇ ಅವರೆಲ್ಲರನ್ನ ಸ್ಪರ್ಶಿಸಿರಿ ಸ್ವಾಮಿ.
ದೇವರೇ, ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ಅವ್ರಿಗೆ ಬೇಕಾದ ಆರೋಗ್ಯವನ್ನು ನೀವು ದಯಪಾಲಿಸಿಕೊಡ್ರಿ. ದೇವರೇ, ನೀನು ವಾಗ್ದಾನ ಮಾಡಿದಿರಲ್ಲ ಸ್ವಾಮಿ, ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿಮ್ಮನ್ನು ಮರೆಯೇ ಎಂಬುದಾಗಿ ಹೇಳಿದಂಥ ದೇವರೇ ಅಪ್ಪ, ಉದರ ಆಚ ಈ ಒಂದು ಸಮಯದಲ್ಲಿ ಯಾರೇ ಒಂದು ಒಳ್ಳೆಯ ದಿನಗಳನ್ನು ಆಚರಿಸ್ತಾ ಇದ್ದಾರೋ, ಯಾರೇ ಒಂದು ಸಂಭ್ರಮದ ದಿನಗಳನ್ನು ಆಚರಿಸ್ತಾ ಇದ್ದಾರೋ ದೇವರ, ಅವರ ಜೀವಿತಗಳಲ್ಲಿ ನೀನು ಮಹತ್ತಾದ ಕಾರ್ಯಗಳನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಅವರ ಆಶೆಗಳನ್ನು ಈಡೇರಿಸಿರಿ ದೇವರ, ಉದರಾಚ ಅವರ ಕನಸುಗಳನ್ನು ಸಾಕಾರಗೊಳಿಸಿರಿ ಸ್ವಾಮಿ. ದೇವರೇ, ಅವರಿಗೆ ಬೇಕಾದ ಆತ್ಮಿಕವಾದ ಬಲವನ್ನು ದಯಪಾಲಿಸಿಕೊಡ್ರಿ ದೇವರೇ. ತಮ್ಮ ರಕ್ಷಣೆಯನ್ನು ಕಾದುಕೊಳ್ಳಿಕ್ಕೆ ದೇವರೇ ನೀನು ಬರುವಾಗ ದೇವರೇ ಸುಂದರವಾದ ಮದಲಗಿತ್ತಿಯಾಗಿ ಕಾಣಿಸಿಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡ್ರಿ ದೇವರ. ಅವರು ತಮ್ಮನ್ನ ದೇವರಪ್ಪ ಜೀವವುಳ್ಳ ಕಲ್ಲುಗಳಾಗಿ ನಮ್ಮ ಸಭೆಯಲ್ಲಿ ಸ್ಥಾಪಿಸಲ್ಪಡ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ರಿ ಸ್ವಾಮಿ. ದೇವರ, ಹೌದು ರಾಜ, ಅವರ ಮುಂದಿನ ಜೀವಿತದ ಪ್ರತಿಯೊಂದು ದಿನವೂ ದೇವರ, ಹೌದು ರಾಜ, ಶುಭವು ಕೃಪೆಯ ಅವರನ್ನ ಹಿಂಬಾಲಿಸಲಿ ಸ್ವಾಮಿ. ನೀನು ಆ ರೀತಿ ಮಾಡ್ಲಿಕ್ಕೆ ಶಕ್ತನು, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಇನ್ನೊಂದು ಆವೃತ್ತಿ ಎಲ್ಲರನ್ನ ನಿಮ್ಮ ಕರಳು ಒಪ್ಪಿಸಿಕೊಡ್ತೇವೆ. ನೀವು ನಿನ್ನ ರಕ್ತದ ಮರೆಯಲ್ಲಿ ಅವರನ್ನ ಕಾಯಿರಿ ದೇವರು. ಇನ್ನೂ ಹೆಚ್ಚಾದ ಸಂತೋಷದ ದಿನಗಳು ಅವರಲ್ಲಿ ಉಂಟಾಗಲಿ, ಅವರನ್ನ ನಗುವಂತೆ ಮಾಡುವ ನೀನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತೇವೆ ತಂದೆ, ಆಮೆನ್. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ವಾಕ್ಯ ಕೇಳಲು ಹೋಗ್ತಾ ಇದ್ದೇವೆ. ನಮ್ಮಲ್ಲಿರುವಂಥ ಪಾಸ್ಟರ್ ಶ್ರೀನಿವಾಸ್ ಅವರು ಮುಂದೆ ಬಂದು ವಾಕ್ಯ ಕೊಡಬೇಕಂತ ಕೇಳ್ಕೊಳ್ತೇನೆ. ದೇವರು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಗಮನ ಇಟ್ಟು ವಾಕ್ಯವನ್ನು ಕೇಳುವವರಾಗಿರೋಣ. I welcome Pastor Srinivas to come forward and share the gospel message. Hallelujah. Thank you, Jesus. The Lord is good and his mercy endures forever. ದೇವರು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಯಾವಾಗಲೂ ಇರುವಂತದ್ದಾಗಿದೆ. Shall we look to the Lord in prayer? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, we want to thank you for this beautiful day. ಪರಲೋಕ ತಂದೆಯೇ, ಈ ಒಂದು ಸುಂದರವಾದ ದಿನಕ್ಕಾಗಿ ನಿನಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. Thank you for your love and your mercy upon our lives, Lord. ನಮ್ಮ ಜೀವಿತಗಳ ಮೇಲೆ ನೀವಿರುವಂತಹ ಪ್ರೀತಿ ಕರುಣೆಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. Thank you that you live inside of us, Jesus. ಸ್ತೋತ್ರ ಯೇಸುವೆ, ನೀವು ನಮ್ಮೊಳಗೆ ವಾಸ ಮಾಡುತ್ತೀರಿ, ಅದಕ್ಕಾಗಿ. Thank you for your precious word that you have given. ನೀವು ನಮಗೆ ಕೊಟ್ಟಿರುವಂತಹ ಅಮೂಲ್ಯವಾದಂತಹ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. Thank you for your precious Holy Spirit you have given. ನಮಗೆ ಕೊಟ್ಟಿರುವಂತ ಅಮೂಲ್ಯವಾದಂತ ಪರಿಶುದ್ಧಾತ್ಮನಿಗೋಸ್ಕರವಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. Thank you for your name, Jesus. ನಿನ್ನ ಒಂದು ನಾಮಕ್ಕಾಗಿ ಸ್ತೋತ್ರ ಯೇಸಪ್ಪ. Thank you for the blood that you have shed for us. ನಮಗಾಗಿ ನೀನು ಸುರಿಸಿದಂತ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. Holy Spirit of God, we ask you to help us at this time to meditate on your word, O God. ಪರಿಶುದ್ಧಾತ್ಮನೇ, ನಮಗೆ ನಿಮ್ಮ ಸಹಾಯ ಬೇಕಾಗಿದೆ. ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮಗೆ ನೀನು ಸಹಾಯ ಮಾಡು. May your presence touch each and every one who are listening to this word, O God. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ನೀನು ಮುಟ್ಟಬೇಕೆಂದು ನಾನು ಕೇಳಿಕೊಳ್ತೇನೆ. We humble ourselves before you. ನಿನ್ನ ಮುಂಭಾಗ ತಗ್ಗಿಸಿಕೊಳ್ಳುತ್ತೇವಪ್ಪ. Jesus, you alone be glorified. ಯೇಸುವೆ, ನೀನೊಬ್ಬನೇ ಮಹಿಮೆ ಹೊಂದಿಕೊಳ್ಳಬೇಕು. Be the center of this time. ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ನೀನಿರಬೇಕು ಯೇಸಪ್ಪ. We worship you. ನಿಮ್ಮನ್ನೇ ಆರಾಧನೆ ಮಾಡ್ತೇವೆ. We bow before you. ನಿಮ್ಮ ಮುಂಭಾಗದಲ್ಲಿ ನಾವು ಅಡ್ಡ ಬೀಳುತ್ತೇವೆ. We love you. ನಿಮ್ಮ ಪ್ರೀತಿ ಮಾಡುತ್ತೇವೆ. You alone are worthy. ನೀನೊಬ್ಬನೇ ಯೋಗ್ಯನಾಗಿದ್ದಿ. In Jesus' name, Father, we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಒಳ್ಳೆಯ ಪಿತನೇ. Amen. ಆಮೆನ್. Amen. So good to be like this, connected with each one of you. ಈ ರೀತಿಯಾಗಿ ನಿಮ್ಮೊಂದಿಗೆ ನಾನು ಸದಿಸುವಂಥದ್ದು ಅದು ಒಳ್ಳೆಯದಾಗಿದೆ. The topic for this morning's message is ಈ ಬೆಳಗಿನ ಜಾವದ ಆ ಒಂದು ಸಂದೇಶದ ಶಿರೋನಾಮೆ ಏನೆಂದರೆ practicing his presence. ದೇವರ ಯೇಸುವಿನ ಪ್ರಸನ್ನತೆಯನ್ನು ಅಭ್ಯಾಸಿಸುವಂಥದ್ದು. You see, in each one of our life, ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿಯೂ we need to practice his presence, the presence of the Lord Jesus. ಯೇಸು ಕ್ರಿಸ್ತನ ಆ ಒಂದು ಪ್ರಸನ್ನತೆಯನ್ನು ನಾವು ಪ್ರತಿಯೊಬ್ಬರ ನಮ್ಮ ಜೀವಿತಗಳಲ್ಲಿ ಅನುಭವಿಸಬೇಕಾಗಿದೆ. Without practicing his presence, we cannot be with him in eternity all the time in his presence. ನಾವು ಈ ಲೋಕದಲ್ಲಿ ಆತನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸದೆ ಇರುವುದಾದರೆ ನಿತ್ಯಕ್ಕೂ ಪರಲೋಕದಲ್ಲಿ ಆತನ ಒಂದು ಪ್ರಸನ್ನತೆಯನ್ನು ನಾವು ಇರೋದಕ್ಕೆ ಸಾಧ್ಯವಿಲ್ಲ. I hope what I'm saying sinks inside of you. ನಾನು ನಂಬುತ್ತೇನೆ, ನಾನು ಹೇಳ್ತಿರುವಂತ ಮಾತುಗಳು ನಿಮ್ಮ ಒಳಗಡೆ ಹೋಗುತ್ತಾ ಇದೆ ಎಂದು. Many people in the world want to be in many other celebrities' presence. ನಾವು ಲೋಕದಲ್ಲಿ ನೋಡ್ತೇವೆ, ಅನೇಕರು ಬೇರೆಯ ದೊಡ್ಡ ಮನುಷ್ಯರೊಂದಿಗೆ ಆ ಒಂದು ಪ್ರಸನ್ನತೆ ಇರಬೇಕಂತ ಆಸೆ ಪಡುತ್ತಾರೆ. Many of them desire to be before the prime minister, president, this actor, that actor, this actress, or probably sportsmen,
they desire many things. ಅನೇಕರು ಆ ಒಂದು ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅದೇ ಥರ ಆ್ಯಕ್ಟರ್ಸ್ಗಳಾಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು, ಆ ಎಲ್ಲ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ಇರೋದಕ್ಕೆ ಆಸೆ ಪಡುತ್ತಾರೆ. And I want to tell you, people of God must desire to be in the presence of God and our Lord Jesus Christ. ದೇವ ಜನರಾದ ನಾವಾದರೂ ಯೇಸು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಇರಬೇಕೆಂಬುದಕ್ಕೆ ನಾವು ಆಸೆ ಪಡಬೇಕಾಗಿದೆ. Why? ಯಾಕೆ? That is what we are going to see today. ಅದನ್ನೇ ನಾವು ಈ ದಿನ ನೋಡಲು ಹೋಗ್ತಾ ಇದ್ದೇವೆ ಪ್ರಿಯರೇ. Friends, in my life also, from the time I started practicing His presence, I know He is always in me and His presence continues to lead me. ನಾನು ಯಾವಾಗಿಂದ ಆ ಒಂದು ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸ್ತಾ ಇದ್ದೇನೋ ಆ ದಿನದಿಂದಲೂ ಈ ದಿನದವರೆಗೂ ದೇವರ ಒಂದು ಪ್ರಸನ್ನತೆ ನನ್ನೊಳಗಡೆ ಇದೆ. ದೇವರು ನನ್ನ ಬಿಟ್ಟು ಕೊಡಲಿಲ್ಲ. ನಾನು ಅದನ್ನು ಚೆನ್ನಾಗಿ ತಿಳಿದವನಾಗಿದ್ದೇನೆ. I really thank God for His mercy. ಆತನ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವವನಾಗಿದ್ದೇನೆ. In the early part of my life, as a believer, as a Christian, I used to go after anointing. ನಾನು ದೇವರನ್ನು ಅಂಗೀಕರಿಸಿಕೊಂಡಂಥ ಮೊದಲನೇ ದಿನಗಳಲ್ಲಿ ನಾನು ಅಭಿಷೇಕದ ಹಿಂದೆ ಓಡೋಗ್ತಾ ಇದ್ದೆ. But I came to know more than anointing, His presence is very important. ಆ ಅಭಿಷೇಕಕ್ಕಿಂತಲೂ ಆತನ ಪ್ರಸನ್ನತೆ ಬಹಳ ಮುಖ್ಯ ನಾನು ತಿಳ್ಕೊಂಡಿದ್ದೇನೆ ಪ್ರಿಯರೇ. Because in the presence of God, we are influenced by Him. ಆತನ ಒಂದು ಪ್ರಸನ್ನತೆಯೇ ನಾವು ಆತನಿಂದ ಪ್ರಭಾವಿತರಾಗುತ್ತೇವೆ. If you know the man of God who teaches on leadership, ಒಬ್ಬ ದೇವ ಮನುಷ್ಯನು ನಾಯಕತ್ವದ ಕುರಿತಾಗಿ ಬೋಧನೆ ಮಾಡುವಾಗ, and he was talking about who is a leader. ಯಾರು ನಾಯಕರಾಗಿದ್ದಾರೆ ಎಂದು ಮಾತಾಡ್ತಾ ಇರಬೇಕಾದ್ರೆ, Not everyone is a leader, ಎಲ್ಲರೂ ನಾಯಕರಲ್ಲ. but he defined leadership with one word. ಆತ ನಾಯಕತ್ವದ ಅರ್ಥವನ್ನ ಒಂದೇ ಒಂದು ಪದದಲ್ಲಿ ಹೇಳುವಾತನಾಗಿರುತ್ತಾನೆ. And you know what was that? ಆ ಒಂದು ಪದ ಯಾವ್ದು ಗೊತ್ತಾ? That word is leadership is equal to influence. ಆಮೆನ್. ಆ ನಾಯಕತ್ವ ಅನ್ನುವಂಥದ್ದು ಪ್ರಭಾವ ಬೀರುವಂಥದ್ದು ಎಂಬುದನ್ನು ನಾವು ನೋಡುತ್ತೇವೆ. So what I'm trying to say, ನಾನು ಏನು ಹೇಳಿಕ್ಕೆ ಇಷ್ಟಪಡುತ್ತೇನೆ ಅಂದ್ರೆ, this morning, ಈ ಒಂದು ಬೆಳಗಿನ ಜಾವದಲ್ಲಿ in practicing His presence, you are attracting God's influence in your life. ನಾವು ಆ ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸುವಾಗ ಆ ದೇವರ ಪ್ರಭಾವವನ್ನು ನಾವು ಆ ಒಂದು ಅಟ್ರಾಕ್ಟ್ ಮಾಡಿ ದೇವರನ್ನು ನಾವು ಆಕರ್ಷಿಸ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ. His influence will come upon us. ಆತನ ಪ್ರಭಾವ ನಮ್ಮ ಮೇಲೆ ಬೀರುವಂತದ್ದಾಗಿರುತ್ತದೆ. Who He is, that will come upon us. ಆತನು ಏನಾಗಿದ್ದಾನೋ ಅದು ನಮ್ಮ ಮೇಲೆ ಬರುವಂತದ್ದಾಗಿರುತ್ತದೆ. I'll give you another example. ಮತ್ತೊಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. I've still not gone into the word of God. ನಾನು ದೇವರ ವಾಕ್ಯಕ್ಕೆ ನನ್ನ ಒಂದು ಸರ್ಮನ್ಗೆ ಇನ್ನೂ ಹೋಗಿಲ್ಲ. I'm just laying down some foundation. ನಿಮಗೆ ಬೇಕಾದ ಅಡಿಪಾಯ ನಾನು ಹಾಕ್ತಾ ಇದ್ದೇನೆ. Now, for example, ಒಂದು ಉದಾಹರಣೆಗೆ, if you work with a person who's a very angry man or a woman, ನೀವು ಒಬ್ಬ ಮನುಷ್ಯನೋ ಅಥವಾ ಮನುಷ್ಯೋ ತುಂಬಾ ಕೋಪವುಳ್ಳವರಾಗಿದ್ರೆ ಅವರೊಂದಿಗೆ ನೀವು ಇರುವುದಾದ್ರೆ, and you're working with that person day in and day out every day, ನೀವು ಪ್ರತಿದಿನ ಅವರೊಂದಿಗೆ ಕೆಲಸ ಮಾಡುವವರಾಗಿರುವುದಾದ್ರೆ, then over the period of time you're going to somehow inherit that anger inside you without knowingly or unknowingly. ನಿಮಗೆ ಗೊತ್ತೋ ಗೊತ್ತಿಲ್ಲದಿರೋಣ ಆ ಒಂದು ಕೋಪದ ಆ ಸ್ವಭಾವ ನಿಮ್ಮ ಮೇಲೂ ಸಹ ಪ್ರಭಾವ ಬೀರ್ತಾ ಇರ್ತದೆ. Or it could be otherwise also. If that person is a kind person, even that will get influenced upon you. ಅವರು ಮೃದು ಸ್ವಭಾವದಾಗಿರುವುದಾದ್ರೆ ಅದು ಸಹ ಆ ಒಂದು ಸ್ವಭಾವಕ್ಕೆ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. I'm sure that you will agree with me. ನಾನು ಅಂದುಕೊಳ್ತೇನೆ ನೀವು ಇದನ್ನ ಒಪ್ಕೊಳ್ತೀರಾ ಎಂದು. What is that? ಅದೇನಾಗಿದೆ? Influence. ಪ್ರಭಾವ ಬೀರುವಂತದ್ದು. When you stay with a certain person of certain character which is strong enough, that will influence you. ಯಾವ ಮನುಷ್ಯನಲ್ಲಿ ದೊಡ್ಡದ ಒಂದು ಬಲವಂತ ಒಂದು ಸ್ವಭಾವ ಇರ್ತದೋ ಅದು ನಮಗೆ ಪ್ರಭಾವ ಬೀರುವಂತದ್ದಾಗಿರುತ್ತದೆ. And how about God? ದೇವರು ಯಾವ ರೀತಿಯಾಗಿ? How about Jesus? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ? The Bible says ಸತ್ಯವೇದ ಹೇಳ್ತದೆ, He is the God of all. ಆತನು ಎಲ್ಲರಿಗೂ ದೇವರಾಗಿದ್ದಾನೆ. The Bible says ಸತ್ಯವೇದ ಹೇಳ್ತದೆ, He is loving and He is kind. ಆತನು ಪ್ರೀತಿಸುವವನು, ಒಳ್ಳೆಯವನು ಮತ್ತೆ ಮೃದು ಸ್ವಭಾವವುಳ್ಳವನು ಆಗಿದ್ದಾನೆ. The Bible says ಸತ್ಯವೇದ ಹೇಳ್ತದೆ, our God is holy. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. What about His influence? ಆತ ನಮ್ಮ ಮೇಲೆ ಬೀರುವಂತ ಪ್ರಭಾವ ಏನಾಗಿರಬೇಕು? All the character of who Jesus is ಯೇಸು ಕ್ರಿಸ್ತನು ಏನಾಗಿದ್ದಾನೆ ಎಂಬ ಎಲ್ಲ ಸ್ವಭಾವಗಳು will come upon us. ನಮ್ಮ ಮೇಲೆ ಬರುವಂತದಾಗಿರುತ್ತದೆ. When?
ಯಾವಾಗ? When we sit in his presence Amen. and to practice his presence. ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಂಡವರಾಗಿ ಆತನ ಪ್ರಸನ್ನತೆಯನ್ನು ಅಭ್ಯಾಸಿಸುವಾಗ. You see, if we tell, for many years we have been telling that please pray, please pray, please pray, people are not influenced. ಅನೇಕ ವರ್ಷದ ನಾವು ಹೇಳ್ತಾ ಇದ್ದೇವೆ ಪ್ರಾರ್ಥನೆ ಮಾಡಿ ಅಂತ, ಆದರೆ ಜನಗಳು ಪ್ರಭಾವ ಬೀರಲಿಲ್ಲ ಜನರ ಮೇಲೆ. But from now on I'm going to tell, practice his presence. ನಾನು ಈಗ ಹೇಳಲು ಹೋಗುತ್ತಾ ಇದ್ದೇನೆ, ಆತನ ಪ್ರಸನ್ನತೆಯನ್ನು ನೀವು ಅಭ್ಯಾಸಿಸಿರಿ. Because that is what you and I need. ಅದೇ ನನಗೂ ನಿಮಗೂ ಬೇಕಾಗಿರುವಂತದ್ದು. You need to look at God and practice his presence, where you say that, Lord, I am here, I am presenting myself before you. ನಾವು ದೇವರನ್ನು ನೋಡಿ ಹೇಳಬೇಕಾಗಿದೆ, ನಾನು ಇಲ್ಲಿದ್ದೇನೆ, ನಿಮ್ಮಲ್ಲಿ ನಾನು ಬಂದಿದ್ದೇನೆ ಅಂತ ನಾವು ಹೇಳಬೇಕಾಗಿದೆ ಪ್ರಿಯರೇ. Another thing which I want to tell you is, if you have to meet this prime minister and the stars and all these, I told you, all these big shots who are in position, you have to go through a protocol. Only then you can meet. You cannot meet just like that. ನಾನು ಆಗಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ಮನುಷ್ಯರು ನೋಡ್ಬೇಕಂದ್ರೆ, ವ್ಯಕ್ತಿಗಳು ನೋಡ್ಬೇಕಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಿಕೊಂಡು ಹೋಗ್ಬೇಕು. You see, you have to take permission, you have to take appointment, you have to be there before many things are there. ಅನುಮತಿ ತೆಗೆದುಕೊಳ್ಳಬೇಕು, ಪರ್ಮಿಷನ್ ತಗೊಬೇಕು, ಅಪಾಯಿಂಟ್ಮೆಂಟ್ ತಗೊಬೇಕು, ಅನೇಕ ಕಾರ್ಯಗಳಿವೆ ಅವ್ರನ್ನ ಹೋಗಿ ನಾವು ಸಂಧಿಸೋದಕ್ಕೆ. You have to go through security and then they will allow you to go inside. ಸೆಕ್ಯೂರಿಟಿ ಎಲ್ಲ ಇರ್ತದೆ, ಅದರ ನಂತರ ನಾವು ಒಳಗಡೆ ಹೋಗಕ್ಕಾಗೋದು. But here we have a God. ಆದ್ರೆ ಇಲ್ಲಿ ಇದ್ದಾರೆ ಒಬ್ಬ ದೇವರು. In the book of Hebrews the Bible says this. ಇಬ್ರಿಯ ಪುಸ್ತಕದಲ್ಲಿ ಈ ರೀತಿಯಾಗಿ ಸತ್ಯವೇದ ಹೇಳ್ತದೆ. You see, be bold to enter the presence of God by the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ನೋಡ್ತಾ ಧೈರ್ಯವಾಗಿ ಹೋಗುವಂತವರಾಗಿರುತ್ತೇವೆ. I don't think you want to equalize our God, living God, Jesus, with anybody upon this earth. ಈ ಲೋಕದಲ್ಲಿ ಯಾವ ವ್ಯಕ್ತಿಗಾಗಲಿ ಯಾರಿಗಾಗಲಿ ಯೇಸು ಕ್ರಿಸ್ತನ ನಾವು ಹೋಲಿಕೆ ಮಾಡಲು ಸಾಧ್ಯವಿಲ್ಲ. My dear friends, ನನ್ನ ಪ್ರೀತಿಯ ಸ್ನೇಹಿತರೆ, in all these lockdown times, ಈ ಎಲ್ಲ ಲಾಕ್ಡೌನ್ ಸಮಯಗಳಲ್ಲಿ in whose presence are you spending more time? ನೀವು ಯಾರ ಪ್ರಸನ್ನತೆಯಲ್ಲಿ ಅನೇಕ ಕಾಲಗಳನ್ನ ಅಥವಾ ದಿನಗಳನ್ನ ಸಮಯ ಕಳೀತಾ ಇದ್ದೀರಿ? Before the big idiot box and the small idiot box. ದೊಡ್ಡ ಒಂದು ಇಡಿಯಟ್ ಬಾಕ್ಸ್ ಇದೆಯಲ್ಲ ಅದ್ರ ಮುಂದೆನಾ, ಅಥವಾ ಚಿಕ್ಕದಾಗಿರುವಂತ ಒಂದು ಮುಟ್ಟಾಳ ಒಂದು ಬಾಕ್ಸ್ ಮುಂದೆ ಇದ್ದೀರಾ? That is in your hands. ನಿಮ್ಮ ಕೈಯಲ್ಲಿರುವಂಥದ್ದು ಚಿಕ್ಕದಾಗಿರೋದು, ಅಲ್ಲಿ ಗೋಡೆ ಮೇಲೆ ಇರುವಂಥದ್ದು ದೊಡ್ಡದಾದಂಥ ಟಿವಿ. In whose presence are you spending your time? ಯಾರ ಒಂದು ಪ್ರಸನ್ನತೆಯಲ್ಲಿ ನೀವು ಸಮಯ ಕಳೀತಾ ಇದ್ದೀರಿ? The days are coming where God wants to raise an army now so that will be prepared for the battle which is coming. ದೇವರು ಈ ದಿನಗಳಲ್ಲಿ ತನಗಾಗಿ ಸೈನಿಕರನ್ನ ಸಿದ್ಧ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಬರುವಂತ ದಿನಗಳಲ್ಲಿ ಯುದ್ಧ ಬರುವಂತದ್ದಾಗಿದೆ. Our Lord Jesus is coming anytime. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ಸಮಯದಲ್ಲಾದರೂ ಬರಬಹುದು. We are in the last minute of the last hour. ನಾವು ಆ ಒಂದು ಕಡೆ ಗಳಿಗೆಯ ಕಡೆಯ ಒಂದು ನಿಮಿಷದಲ್ಲಿ ಇದ್ದೇವೆ. Do you have that burning desire to see him face to face? ಆತನ ಮುಖಾಮುಖಿಯಾಗಿ ನೋಡಬೇಕೆಂಬ ಆ ಒಂದು ಆಸೆ ನಿಮ್ಮ ಒಳಗಡೆ ಇದೆಯಾ? Are you thinking of spending eternity with him? ಆತನೊಂದಿಗೆ ನೀವು ನಿತ್ಯಕ್ಕೂ ಜೀವಿಸಬೇಕೆಂಬ ಒಂದು ಆಸೆ ನಿಮ್ಮಲ್ಲಿ ಇದೆಯೋ? If that is going to be there in your heart and mind, then you would want to get into his presence here while you are breathing upon this earth. ನಾವು ನೋಡುತ್ತೇವೆ ಆ ರೀತಿಯಾಗಿ ನಿಮಗೆ ಆಸೆ ಇರುವುದಾದ್ರೆ ಈಗ ನೀವು ಆತನ ಪ್ರಸನ್ನತೆಗೆ ಹೋಗುತ್ತೀರಿ, ಯಾಕಂದ್ರೆ ಆತನ ಪ್ರಸನ್ನತೆಯಲ್ಲಿ ನಾವು ಉಸಿರಾಡುವವರಾಗಿರುತ್ತೇವೆ. I want to just clear something, now as I am going to go further into the word of God. ದೇವರ ವಾಕ್ಯಕ್ಕೆ ಹೋಗಿ ಮುಂಚಿತವಾಗಿ ನಾನು ನಿಮಗೊಂದು ಸ್ಪಷ್ಟ ಮಾಡಬೇಕಂತ ಆಸೆ ಪಡ್ತೇನೆ. Listen to me carefully, which is very important. This is. ನೀವು ಎಚ್ಚರಿಕೆಯನ್ನು ಕೇಳಿಸ್ಕೊಳ್ಳಿ, ಇದು ಬಹಳ ಮುಖ್ಯವಾದದ್ದು. Please stop going to God only to ask for things for your life. ನಮ್ಮ ಜೀವಿತಕ್ಕೆ ಬೇಕಾಗಿರುವುದಕ್ಕೆ ಮಾತ್ರ ನಾವು ದೇವರನ್ನ ಕೇಳೋದಕ್ಕೆ ಮಾತ್ರ ಹೋಗೋದು ಬೇಡ. ದಯವಿಟ್ಟು ಹೋಗಬೇಡಿ ಆ ರೀತಿಯಾಗಿ. Enough. ಸಾಕು. You should have enough faith that God will take care of your need, and that is why he is called a heavenly father. ನಾವು ಆತನ ಪರಲೋಕ ತಂದೆ ಅಂತ ಕರೆಯುವಂಥದ್ದೇ ನಮ್ಮ ಎಲ್ಲ ಅಗತ್ಯಗಳನ್ನ ಆತ ನೋಡ್ಕೊಳ್ತಾನೆ, ಆ ಒಂದು ನಂಬಿಕೆ ನಮಗೆ ಇರಬೇಕು, ಸಾಕು. If that itself is not there, then you have not even moved from LKG UKG. ಆ ನಂಬಿಕೆನೇ ನಮಗೆ ಇಲ್ಲ ಅಂದ್ರೆ ನೀವು LKG UKGಗೆ ಮುಂದೆ ಹೋಗೇ ಇಲ್ಲ ಅಂತ ಅರ್ಥ. It is like you trust in your fleshly father more than the heavenly father. ಅದೇನು ತೋರಿಸುತ್ತಂದ್ರೆ ನೀವು ಈ ಲೋಕದ ತಂದೆಯನ್ನ
ಪರಲೋಕ ತಂದೆಗಿಂತ ಅಧಿಕವಾಗಿ ನೀವು ನಂಬುತ್ತಾ ಇದ್ದೀರಿ ಅಂತ ಅರ್ಥ. Yeah, because the child in the house don't even ask the father whether anything is there to eat in the fridge. They go and open it, they see what is there, they just take and eat. They know their father would have provided what is in the fridge. ನಾವು ನೋಡುತ್ತೇವೆ ಈ ಲೋಕದ ಮಕ್ಕಳಾದರೂ ಅವ್ರು ಫ್ರಿಜ್ಜಲ್ಲಿ ಹೋಗಿ ಏನು ಬೇಕೋ ತೆಗೆದುಕೊಳ್ತಾರೆ. ಅವ್ರ ತಂದೆನ ಕೇಳೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು ತಂದೆ ತೆಗೆದುಕೊಂಬಂದು ಇಕ್ಕಿರ್ತಾರೆ, ಅವ್ರಿಗೆ ಬೇಕಾದನ್ನು ಕೊಡ್ತಾನೆ ಎಂಬ ನಂಬಿಕೆ ಅವ್ರಿಗಿದೆ. Hello. How much more we need to trust our heavenly Father. ನಮ್ಮ ಪರಲೋಕ ತಂದೆನ ಇನ್ನೂ ಎಷ್ಟು ಹೆಚ್ಚಾಗಿ ನಾವು ನಂಬಬೇಕು ಪ್ರಿಯರೇ. So this is my request is, stop going to our great and mighty God who came to save your souls by shedding his blood only to ask him. Stop it. Please stop it. ನಮಗಾಗಿ ರಕ್ತವನ್ನು ಸುರಿಸಿದಂಥ ದೊಡ್ಡ ದೇವರ ಅಂತ ಯೇಸು ಕ್ರಿಸ್ತನ ಮುಂಭಾಗದಲ್ಲಿ ನಮಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಬಾರದು ಪ್ರಿಯರೇ. ದಯವಿಟ್ಟು ಮಾಡಬೇಡಿ, ನನ್ನ ಒಂದು ಮನವಿ ಅದು. Change that prayer to tell the Father every day in the morning, Lord, I thank you that you will take care of me, but you know what? I need you more than anything else upon this earth. ಬೆಳಗಿನ ಜಾವದಲ್ಲಿ ನೀವು ಹೇಳಬೇಕಾದ್ದು, ನನಗೆ ಗೊತ್ತು ಏಸಪ್ಪ, ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸಿ ಕೊಡ್ತಿ, ನನಗೆ ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ, ನನಗೆ ಈ ಲೋಕದಲ್ಲಿ ನೀನೇ ಬೇಕು ಅಂತ ಹೇಳಿ ಪ್ರಿಯರೇ. You need to tell him your desire, Lord, more than healing, more than miracles, more than anything else in this world, I need you, Lord. Listen, my dear friends, today the body of Christ needs him in their life more than anything else. ಕರ್ತನ ದೇಹವಾಗಿರುವಂಥ ಸಭೆಗೆ ಆತನೇ ಬಹಳವಾಗಿ ಬೇಕಾಗಿದೆ. ಎಲ್ಲ ಬೇರೆ ವಿಷಯಕ್ಕಿಂತಲೂ ಪ್ರಿಯರೇ, ಆತನೇ ಬಹಳ ಮುಖ್ಯವಾಗಿ ಬೇಕಾಗಿರೋ ಆತನಾಗಿದ್ದಾನೆ. ಆದ್ದರಿಂದಲೇ ಆತನನ್ನೇ ನಾವು ಕೇಳುವವರಾಗಿರಬೇಕು. Now, if you take, there were many people in the Bible, in the Word of God, who sought God like this, who practiced his presence all their life. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅನೇಕ ವ್ಯಕ್ತಿಗಳು ಈ ರೀತಿಯಾಗಿ ದೇವರ ಪ್ರಸನ್ನತೆಯನ್ನು ಅವರ ಜೀವಿತದಲ್ಲಿ ಹುಡುಕಿದ್ದನ್ನು ನಾವು ನೋಡುತ್ತೇವೆ. Yes, there are people who practiced his presence yet fell into trouble, fell into sin, but then they came back again to follow him. ಯಾರೆಲ್ಲ ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸಿದ್ರೋ ಅವರು ಅನೇಕ ಕಷ್ಟಗಳನ್ನ ಅನುಭವಿಸಿದ್ರು, ಬಿದ್ದೋದ್ರು, ಆದರೂ ಸಹ ತಿರುಗಿ ಅವರು ಆತನ ಪ್ರಸನ್ನತೆಗೆ ಬರುವುದನ್ನು ನೋಡುತ್ತೇವೆ. And one of them today I want to talk about is King David. ನಾವು ಇದೇ ನೋಡಲು ಹೋಗುವಂಥದ್ದು ರಾಜನಾದಂಥ ದಾವೀದನು. In the whole Psalms, what he has written, he has poured his heart out, how much he was a person after God's own heart. ಕೀರ್ತನೆಯಲ್ಲಿ ಆತನು ತನ್ನ ಹೃದಯವನ್ನೇ ಬಿಚ್ಚಿ ಹೇಳುವಂಥದ್ದನ್ನು ನೋಡುತ್ತೇವೆ. ಆತನು ದೇವರಿಗೆ ಬಹಳ ಹತ್ತಿರವಾದಂಥ ಒಬ್ಬ ವ್ಯಕ್ತಿಯಾಗಿ ಆತನ ಹೃದಯಕ್ಕೆ ಹತ್ತಿರವಾದವನಾಗಿದ್ದನು. You see, God gave him a title saying that he's a man after my own heart. ದೇವರು ಅವನಿಗೆ ಕೊಡುವಂಥ ಒಂದು ಶಿರೋನಾಮ ಏನು ನೋಡ್ತೇವೆ ಅಂದರೆ, ನನ್ನ ಹೃದಯಕ್ಕೆ ಹತ್ತಿರವಾದವನು. Just think about it. ನೀವು ಆಲೋಚನೆ ಮಾಡಿ ಪ್ರಿಯರೇ, What a beautiful title. ಎಂಥ ಒಂದು ಸುಂದರವಾದ ಶಿರೋನಾಮ ಏನು ದೇವರು ಆತನಿಗೆ ಕೊಟ್ಟರು. Whom is he talking about? ಯಾರ ಬಗ್ಗೆ ಮಾತಾಡಿದ್ದಾರೆ? The King David. ರಾಜನಾದಂಥ ದಾವೀದನ ಕುರಿತಾಗಿ. He had a kingdom. ಆತನಿಗೆ ಬರೋ ಒಂದು ರಾಜ್ಯವಿತ್ತು. He had a huge family. ಆತನಿಗೆ ದೊಡ್ಡ ಒಂದು ಕುಟುಂಬ ಇತ್ತು. Yet ಆದರೂ he did not seek after anything else, but he sought after God's heart. ಆತನು ಬೇರೆ ಯಾವುದನ್ನು ಹುಡುಕಲಿಲ್ಲ, ಆದರೆ ದೇವರ ಹೃದಯವನ್ನೇ ಹುಡುಕುವವನಾಗಿದ್ದನು. How much more you and I? How much more you and I should be seeking after God? ಇನ್ನು ಎಷ್ಟು ಹೆಚ್ಚಾಗಿ ನಾವು ನೀವು ದೇವರ ಹೃದಯವನ್ನು ಹುಡುಕಬೇಕು ಪ್ರಿಯರೇ. In the Old Testament, God was not inside David. ಹಳೆ ಒಡಂಬಡಿಕೆಯಲ್ಲಿ ದೇವರು ದಾವೀದನ ಒಳಗಡೆ ಇರಲಿಲ್ಲ, but yet he was ಆದರೂ ಸಹ ಆತನು ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸುತ್ತಿದ್ದನು. But what about us? ನಾವು ಹೆಂಗಿದ್ದೇವೆ? We didn't look for God. ನಾವು ದೇವರನ್ನ ಹುಡುಕ್ಲಿಲ್ಲ, ದೇವರಿಗಾಗಿ ನೋಡ್ಲಿಲ್ಲ. Even while we were yet sinners, the Bible says, we didn't even ask him, but yet he died on the cross and he shed his blood and redeemed us into his kingdom. ನಾವು ಕೇಳಲಿಲ್ಲ, ಪಾಪಿಗಳಾಗಿದ್ವಿ, ಆದರೂ ಸಹ ದೇವರು ನಮಗಾಗಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ವಿಮೋಚನೆ ಮಾಡಿ ಆತನ ಮಕ್ಕಳಾಗಿ ಮಾರ್ಪಡಿಸಿದ್ದಾನೆ. I think that should be enough for the foundation. ಅದು ಸಾಕು ಅನ್ಕೋತೀನಿ ಅಡಿಪಾಯಕ್ಕೆ. Let's get into the word of God. ದೇವರ ವಾಕ್ಯಕ್ಕೆ ಹೋಗೋಣ. Turn to Psalm 16 and read verse 11. ಕೀರ್ತನೆ 16:11 ವಚನ. One of the beautiful scriptures in the Bible. ಅದು ಸುಂದರವಾದಂಥ ಒಂದು ವಚನವಾಗಿದೆ ಸತ್ಯವೇದದಲ್ಲಿ. The Bible says here, King David writes here saying that you will show me the path of life. In your presence is fullness of joy. At your right hand are pleasures forevermore. ನೀನು ನನಗೆ ಜೀವಮಾರ್ಗವನ್ನು ತಿಳಿಯಪಡಿಸುವಿ,
ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. Why do we have to practice His presence? ಯಾಕೆ ನಾವು ಆತನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸಬೇಕು? The first line says, "You will show me the path of life." ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುತ್ತಿ. Who can do that? ಅದು ಯಾರು ಮಾಡಕ್ಕಾಗತ್ತೆ ಪ್ರಿಯರೇ? Who is life can Yeah. tell you Amen. what is life. ಯಾರು ಜೀವವಾಗಿದ್ದಾರೋ ಅವರೇ ಜೀವ ಏನೆಂದು ಹೇಳಕ್ಕೆ ಸಾಧ್ಯ. So when you and I practice His presence, we come to know how to live this life upon this earth. ಆತನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸುವುದಾದರೆ ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದನ್ನ ನಾವು ತಿಳಿದುಕೊಳ್ಳುವರಾಗಿರ್ತೇವೆ. And then it says, "In your presence is fullness of joy." ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. My dear friends, there's a lot of difference between joy and happiness. ಸಂತೋಷ ಮತ್ತು ಆನಂದ ಎಂಬ ಈ ಒಂದು ಪದಗಳಿಗೆ ಬಹಳವಾದ ವ್ಯತ್ಯಾಸ ಇದೆ. Heaven and earth difference. ಪರಲೋಕ ಭೂಲೋಕ ಅದು ವ್ಯತ್ಯಾಸ ಇದೆ. If you want to learn, I will tell you. ನಿಮ್ಗೆ ಬೇಕಂದ್ರೆ ನಾನು ನಿಮಗೆ ಕಲಿಸ್ಕೊಡ್ತೇನೆ. If we are spiritual people, we need to know these differences. ಆತ್ಮಿಕರಾದ ನಮಗೆ ಈ ಒಂದು ವ್ಯತ್ಯಾಸಗಳು ತಿಳಿದಿರಬೇಕು. You know, when I was a Brahmin, I didn't know all these differences. ನಾನು ಬ್ರಾಹ್ಮಣ ಆದಾಗ ಈ ಒಂದು ವ್ಯತ್ಯಾಸ ನಂಗೆ ಗೊತ್ತಿರಲಿಲ್ಲ. I used to tell both joy and happiness are the same. ನಾನು ಆನಂದ ಮತ್ತೆ ಸಂತೋಷ ಎರಡು ಒಂದೇ ಅಂತ ಹೇಳ್ತಾ ಇದ್ದೆ. No, it's not the same. ಅದೆರಡು ಒಂದೇ ಅಲ್ಲ. Joy comes from the Lord and happiness is because of our own circumstances. ಆ ಒಂದು ಆನಂದ ಎಂಬುದು ದೇವರು ಕೊಡುವಂಥದ್ದು, ಒಂದು ಸಂತೋಷ ಅನ್ನುವಂಥದ್ದು ನಾವು ಮಾಡುವ ಸನ್ನಿವೇಶದಿಂದ ಬರುವಂಥದ್ದು. Because in Galatians 5, if you read, the Bible says there, in the fruit of the Spirit, love, the next is joy, and then peace, and then the other things. ಗಲಾತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 19ನೇ ವಚನದಲ್ಲಿ ಆ ಒಂದು ದೇವರಾತ್ಮ ಕೊಡುವಂಥ ಫಲಗಳಲ್ಲಿ ಮೊದಲು ಬರುವಂಥದ್ದು ಪ್ರೀತಿ, ನಂತರ ಬರುವಂಥದ್ದು ಆನಂದ, ನಂತರ ನಾವು ಸಮಾಧಾನ ಎಲ್ಲ ನೋಡ್ತೇವೆ. You see, that joy is the fruit of the Spirit, comes from God. ಆ ದೇವರು ಕೊಡುವಂಥದ್ದು ಆನಂದವಾಗಿದೆ, ಅದು ಆತನು ಕೊಡುವಂಥ ಫಲವಾಗಿದೆ. I'll tell you something. Happiness is because of your circumstances and situation which you can see and think that yes, these are all happy times, I need to be happy. ನಾವು ಆ ಸನ್ನಿವೇಶಗಳು ನೋಡಿಕೊಂಡು ನಾವು ಅಂದ್ಕೊಳ್ತೇವೆ ನಾವು ಸಂತೋಷವಾಗಿರ್ಬೇಕು ಅಂತ, ನಾವು ಸಂತೋಷವಾಗಿರ್ತೇವೆ, ಅದು ಸಂತೋಷ ಅನ್ನುವಂಥದ್ದು. And happiness does not last long. ಆ ಸಂತೋಷ ಅನ್ನೋದು ತುಂಬಾ ದಿವಸ ತುಂಬಾ ಕಾಲ ಇರೋದಿಲ್ಲ. The happiness goes away because the circumstances and situations keep changing. ನಾವು ನೋಡ್ತೇವೆ ಪರಿಸ್ಥಿತಿಗಳು ಸನ್ನಿವೇಶಗಳು ಬದಲಾಗ್ತಾ ಇರ್ತದೆ, ಅದಕ್ಕೆ ಸಂತೋಷ ಸಹ ಹೊರಟೋಗುತ್ತೆ. So happiness does not stay. ಸಂತೋಷ ಅನ್ನೋದು ಯಾವಾಗಲೂ ಇರೋದಿಲ್ಲ. What is joy? ಆನಂದ ಅಂದ್ರೆ ಏನು? Joy is when you have received Jesus as a Lord and Savior in your life. ಯೇಸು ಕ್ರಿಸ್ತನ ನಾವು ನಮ್ಮ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿಕೊಂಡಾಗ the joy of the Lord comes into your heart. Amen. ದೇವರ ಆ ಒಂದು ಆನಂದ ನಮ್ಮ ಹೃದಯದೊಳಗಡೆ ಬರ್ತದೆ. You know, that joy is because of Jesus in your life, not because of the situation and circumstance. ಆನಂದ ಅನ್ನೋದು ನಮ್ಮ ಜೀವಿತದಲ್ಲಿ ಯಾಕೆ ಇರ್ತದೆ ಅಂದ್ರೆ ಯೇಸು ಕ್ರಿಸ್ತ ನಮ್ಮ ಒಡೆ ಇರೋದ್ರಿಂದ ನಮಗೆ ಆನಂದ ಇದೆ, ಆ ಸನ್ನಿವೇಶದಿಂದ ಇರೋದಂತದಲ್ಲ. In other words, I should say means nothing else in this earth is more joyful than having Jesus in you. ಈ ಲೋಕದಲ್ಲಿ ಬೇರೆ ಯಾವ ಕಾರ್ಯಗಳು ಯೇಸು ಕ್ರಿಸ್ತ ನಮ್ಮ ಒಳಗಡೆ ಇರುವಂತಹ ಒಂದು ಆನಂದವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ, ಅದಕ್ಕಿಂತ ದೊಡ್ಡದಾಗಿ ಯಾವುದೂ ಇಲ್ಲ. I hope that goes inside you. ನಾನು ಅಂದ್ಕೊಳ್ತೇನೆ ಅದು ನಿಮ್ಮ ಒಳಗಡೆ ಹೋಗ್ತಾ ಇದೆ ಎಂದು. I'm sure you will accept what I'm saying. ನಾನು ಹೇಳೋದೇ ನೀವು ಒಪ್ಕೊಳ್ತೀರಾ ಅಂತ ಅಂದ್ಕೊಳ್ತೇನೆ. I wish you were all here, then we could have prayed for some time. I always love to pray as I'm teaching the God's word. ನಾನು ದೇವರ ವಾಕ್ಯನ ಬೋಧನೆ ಮಾಡಬೇಕಾದ್ರೆ ನಾನು ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ಇಲ್ಲಿ ಇದ್ದಿದ್ರೆ ನಾವು ಮಾಡಬಹುದಾಗಿತ್ತು. You see, 2 minutes prayer, 2 minutes prayer. 2 ನಿಮಿಷ ಪ್ರಾರ್ಥನೆ, 2 ನಿಮಿಷ ಪ್ರಾರ್ಥನೆ ಮಾಡಬಹುದಾಗಿತ್ತು. So that we don't leave that what God is doing in the heart, it will sink inside you. ದೇವರು ನಮ್ಮ ಒಳಗೆ ಮಾಡುವಂತ ಕಾರ್ಯಗಳು ಅದು ಬಿಟ್ಟು ಹೋಗದಂತೆ, ಅದು ನಿಮ್ಮ ಹೃದಯದ ಆಳದಲ್ಲಿ ಇಳಿಯುವಂತೆ ನಾವು ಪ್ರಾರ್ಥನೆ ಮಾಡಬಹುದಾಗಿತ್ತು. So don't be satisfied with happiness, be always be satisfied with the joy of the Lord in your heart. ಸಂತೋಷಕ್ಕೆ ಯಾವಾಗಲೂ ತೃಪ್ತಿ ಪಡ್ಕೊಳ್ಬೇಡಿ, ನಮ್ಮ ಹೃದಯದೊಳಗೆ ಯೇಸು ಕ್ರಿಸ್ತನು ಕೊಡುವಂತ ಆ ಒಂದು ಆನಂದದಲ್ಲಿ ತೃಪ್ತಿಗೊಳ್ಳೋದಕ್ಕೆ ಯಾವಾಗಲೂ ನೋಡಬೇಕಾಗಿದೆ. How can you keep that joy burning in your heart all the time? ಎಲ್ಲಾ ಸಮಯದಲ್ಲೂ ಆ ಒಂದು ದೇವರ ಆನಂದ ನಮ್ಮ ಹೃದಯದಲ್ಲಿ ಉರಿಬೇಕಂದ್ರೆ ನಾವೇನ್ ಮಾಡಬೇಕಾಗಿದೆ? It clearly says in verse 11, in your presence is fullness of joy. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. You and I need to get into his presence to
have that joy burning in our hearts all the time. ಎಲ್ಲಾ ಸಮಯದ ನಮ್ಮ ಹೃದಯದಲ್ಲಿ ಆ ಒಂದು ಆನಂದ ಉರಿಬೇಕಂದ್ರೆ ನಾವು ಆತನ ಸನ್ನಿಧಾನವನ್ನು ಹುಡುಕಬೇಕು, ಸನ್ನಿಧಾನಕ್ಕೆ ಹೋಗಬೇಕು We ಪ್ರಿಯರೇ. need to be zealous of that time that we are going to spend in his presence. ಆತನ ಪ್ರಸನ್ನತೆಯಲ್ಲಿ ಕಳೆಯುವಂತಹ ಸಮಯಕ್ಕಾಗಿ ನಾವು ಬಹಳ ಆಸೆ ಪಡುವವರಾಗಿರಬೇಕು. We need to be people who will be able to keep that time special for him, set it apart from anything else, above everything else, so that you will be zealous to quote that time with Jesus. ಎಲ್ಲಕ್ಕಿಂತಲೂ ಎಲ್ಲಾ ಕಾರ್ಯಗಳಿಗಿಂತಲೂ ಆತನ ಒಂದು ಪ್ರಸನ್ನತೆಗೆ ಹೋಗುವಂತ ಸಮಯಕ್ಕೆ ನಾವು ಆಸೆ ಪಡುವವರಾಗಿ ನಾವು ಸಮಯವನ್ನು ಕೊಡಬೇಕಾಗಿದೆ. If you do that, ಅದನ್ನು ನೀವು ಮಾಡುವುದಾದ್ರೆ then you will not be satisfied with happiness whenever temporarily it comes and goes. ಅದು ಅವಾಗವಾಗ ಬರುವಂತಹ ಸಂತೋಷದಲ್ಲಿ ನೀವು ತೃಪ್ತಿಗೊಳ್ಳೋದಿಲ್ಲ. You will be joyful all the time, whether the circumstance and situation, whatever happens, the joy of the Lord will be there in your heart. ಸನ್ನಿವೇಶ ಏನೇ ಆಗಿದ್ರೂ ಸಹ ನಾವು ಆತನ ಒಂದು ಆನಂದ ಮೋಡ ಇರೋದ್ರಿಂದ ನಾವು ಯಾವಾಗಲೂ ಆನಂದ ಉಳ್ಳವರಾಗಿ ಸಂತೋಷ ಉಳ್ಳವರಾಗಿರ್ತೇವೆ. So friends, if you want this joy, you need to be with the Lord who gives you the joy in your heart. His name is Jesus. ನಮಗೆ ಸಂತೋಷ ಕೊಡುವಂತ ಆನಂದ ಕೊಡುವಂತ ಆ ಯೇಸು ಎಂಬಲ್ಲಿ ನಾವು ಹೋಗಬೇಕು. ಯೇಸುವಿನಲ್ಲಿ ನಾವು ಯಾವಾಗಲೂ ಹೋಗುವವರಾಗಿರಬೇಕು. ಆ ಸನ್ನಿಧಾನದಲ್ಲಿ ನಾವು ಕಾಲ ಕಳೆಯಬೇಕು. In this verse, the last line says, "At your right hand are pleasures forevermore." ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. Pleasures forevermore. ಶಾಶ್ವತವಾದ ಭಾಗ್ಯ. Why? What is that? ಹಂಗಂದ್ರೆ ಏನು? We can have the presence of Jesus in our life in the earth and forever as well. When we are closing our eyes in our body and go with him, forever we will have him. That's a great pleasure. ಈ ಲೋಕದಲ್ಲಿಯೂ ನಮಗೆ ಆ ಸಂತೋಷ ಇರ್ತದೆ, ಆ ಭಾಗ್ಯ ಇರ್ತದೆ. ಈ ಲೋಕವನ್ನು ಬಿಟ್ಟು ಹೋದ ನಂತರವೂ ಸಹ ನಿತ್ಯಕ್ಕೆ ಆತನೊಂದಿಗೆ ನಾವು ಭಾಗ್ಯವಾಗಿ ಅಥವಾ ಒಂದು ಸಂತೋಷವಾಗಿ ಇರುವಂತದ್ದಾಗಿರುತ್ತದೆ. Can you imagine? He has written these things in the Old Testament. King David, the Spirit of God came upon him and made him write all these things. ದೇವರ ಆತ್ಮನು ಆತನ ಮೇಲೆ ಬಂದು ದಾವೀದನು ಎಲ್ಲಾ ಸಂಗತಿಗಳನ್ನ ಬರೆಯುವುದನ್ನು ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ. How beautiful today, after so many years, we are reading and learning how to practice the presence of God. ಎಷ್ಟು ವರ್ಷಗಳ ನಂತರ ನಾವು ಇದನ್ನ ಓದಿ ದೇವರ ಒಂದು ಪ್ರಸನ್ನತೆಯನ್ನು ಯಾವ ರೀತಿ ಅಭ್ಯಾಸಿಸಬೇಕೆಂದು ಕಲ್ತುಕೊಳ್ತಾ ಇದ್ದೇವೆ ಪ್ರಿಯರೇ. ಎಷ್ಟು ಒಳ್ಳೆ ದೊಡ್ಡ ಕಾರ್ಯವಾಗಿದೆ ಅದು. More than 2800 years before it was written. 2800 ವರ್ಷಗಳ ಹಿಂದೆ ಬರೆದಂತ ಈ ಒಂದು ವೇದ ಭಾಗ. We are still trying to understand that. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. You want to know how living the word of God is? This is how it is living. ಯಾವ ರೀತಿಯಾಗಿ ಒಂದು ದೇವರ ವಾಕ್ಯ ಜೀವಂತವಾಗಿದೆ ಅಂದ್ರೆ, ಜೀವಿಸ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಅದು ಜೀವಿಸುವಂತದಾಗಿದೆ, ನಮ್ಮಲ್ಲಿ ಜೀವಿಸುವಂತದಾಗಿದೆ. 2800 years after also we are still learning the word of God to practice his presence, to understand this word what is written. 2800 ವರ್ಷಗಳ ಹಿಂದೆ ಬರೆದಂತ ವಾಕ್ಯವನ್ನ ಈಗೂ ಸಹ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲ್ತುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಎಷ್ಟು ದೊಡ್ಡ ಕಾರ್ಯವಾಗಿದೆ ಪ್ರಿಯರೇ. God's word is alive, my dear friends. ಆಮೆನ್. ದೇವರ ವಾಕ್ಯ ಅದು ಜೀವವುಳ್ಳದಾಗಿದೆ. That's why Jesus said, the words that I speak to you are spirit and they are life. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಮಾತಾಡುವಂತ ಮಾತುಗಳು ಅದು ಆತ್ಮ ಮತ್ತೆ ಜೀವವೂ ಆಗಿದೆ ಎಂದು. Not only that, he said that the word that I speak to you are eternal. ಅದಕ್ಕೆ ನಾನು ಮಾತಾಡುವಂತ ಮಾತುಗಳು ಅದು ನಿತ್ಯಕ್ಕೆ ಇರುವಂತದ್ದು ಅಂತ ದೇವರ ವಾಕ್ಯ ಹೇಳ್ತದೆ. If you turn to Psalm 25, 25ನೇ ಕೀರ್ತನೆಗೆ ತಿರುಗಿಸಿಕೊಳ್ಳುವುದಾದ್ರೆ, another place King David pours his heart. ದಾವೀದನು ಮತ್ತೊಂದು ಕಡೆ ಆತನ ಹೃದಯವನ್ನ ಸುರಿಸಿ ಹೇಳುವಂತ ನೋಡುತ್ತೇವೆ. If you read Psalm 25 verse 3 to 5, okay, the Bible says this: "Indeed, let no one who waits on you be ashamed. Let those be ashamed who deal treacherously without cause." Verse 4: "Show me your ways, O Lord. Teach me your paths. Lead me in your truth and teach me. For you are the God of my salvation. On you I will wait all the day." 25:3-5ನೇ ವಚನ, ವ್ಯರ್ಥ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯೆಹೋವನೇ, ನಿನ್ನ ಮಾರ್ಗಗಳನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಆಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. What a heart King David had. ಎಂತ ಒಂದು ಹೃದಯ ದಾವೀದನಿಗೆ ಇತ್ತು ಪ್ರಿಯರೇ. You know what he says here in verse 3? ವಚನ 3ರಲ್ಲಿ ಏನು ಹೇಳ್ತಾನೆ? Whoever waits on you in faith
you will not put them to shame. ನಂಬಿಕೆಯನ್ನು ನಿರೀಕ್ಷಿಸಿದವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. What is waiting on the Lord? ಯೇಸು ಕ್ರಿಸ್ತನನ್ನ ದೇವರನ್ನ ಕಾಯೋದಂದ್ರೆ ಅರ್ಥ ಏನು? It is first to practice his presence. ಮೊದಲನೇದಾಗಿ ಆತನ ಪ್ರಸನ್ನತೆಯನ್ನ ನಾವು ಅಭ್ಯಾಸಿಸುವಂಥದ್ದು. You know what? We need to stop talking too much in the presence of God. ದೇವರ ಸನ್ನಿಧಾನದಲ್ಲಿ ಪ್ರಸನ್ನತೆಯಲ್ಲಿ ನಾವು ಅಧಿಕವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. If you really want to practice his presence, first we need to learn to be chup. ನಾವು ಆತನ ಪ್ರಸನ್ನತೆಯಲ್ಲಿ ಕಲ್ತ್ಕೊಬೇಕಂದ್ರೆ ಮೊದಲನೇದಾಗಿ ನಾವು ಬಾಯಿ ಮುಚ್ಕೊಳ್ಬೇಕು. You know why? ಯಾಕೆ ಗೊತ್ತಾ? I'll give you a very small example. ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. When you go before any person in authority like a chief minister or a prime minister, will you be talking too much? ನೀವು ದೊಡ್ಡ ಹುದ್ದೆಯಲ್ಲಿರುವಂಥ ಚೀಫ್ ಮಿನಿಸ್ಟ್ರೋ ಪ್ರೈಮ್ ಮಿನಿಸ್ಟ್ರೋ ಆ ಒಂದು ಸಂವಿಧಾನಕ್ಕೆ ಹೋಗ್ಬೇಕಾದ್ರೆ ನೀವು ಮಾತಾನೆ ಹೇಳ್ತೀರಾ? Or maybe in your village or in your taluk authority from the government, will you go there and will you talk too much or will you allow them to talk? ಆ ಸರ್ಕಾರದಲ್ಲಿರುವಂತಹ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಮುಂದೆ ಹೋಗ್ಬೇಕಾದ್ರೆ ನೀವು ಮಾತ್ರ ಅಥವಾ ಅವ್ರು ಮಾತಾಡೋಕ್ಕೆ ಬಿಟ್ಕೊಡ್ತೀರಾ? Yes, I understand. For to an extent you will say something. ನೀವೇನೋ ಒಂದಿನ ಹೇಳ್ತೀರಾ, ಪರವಾಗಿಲ್ಲ. And then you want to listen to them more, right? ನೀವು ಅವರಿಂದ ಅಧಿಕವಾಗಿ ಕೇಳೋದಕ್ಕೆ ಆಸೆ ಪಡ್ತೀರಲ್ವಾ? How much more we need to listen from our God? ನಮ್ಮ ದೇವರಿಂದ ಇನ್ನು ಹೆಚ್ಚಾಗಿ ನಾವು ಕೇಳಿಸ್ಕೊಬೇಕು ಪ್ರಿಯರೇ. You see, practicing his presence is first influence in your life, influence of God in your life. ಆ ಒಂದು ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸುವುದಂದ್ರೆ ಮೊದಲನೇದಾಗಿ ಆತನ ಒಂದು ಪ್ರೇರಣೆ ಅಥವಾ ನಾವು ಇನ್ಫ್ಲುಯೆನ್ಸ್ ಆಗುವಂಥದ್ದು. You see, and then it is about waiting on him to act, to tell you what he wants you to do. ಆತನು ನಾವು ಏನು ಮಾಡಬೇಕೆಂದು ಹೇಳುತ್ತಾನೋ ಅದನ್ನು ಕೇಳೋದಕ್ಕೆ ಆತನಲ್ಲಿ ಕಾಯುತ್ತಾ ಇರಬೇಕು. You see what he is asking King David here, verse 4 says, show me your ways, O Lord, teach me your paths. ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು ಅಂತ ದಾವೀದನು ಕೇಳ್ತಾ ಇದ್ದಾನೆ. These are the prayers that we need to pray before our God. ದೇವರ ಮುಂಭಾಗದಲ್ಲಿ ಇಂತಹ ಪ್ರಾರ್ಥನೆ ನಾವು ಮಾಡಬೇಕು ಪ್ರಿಯರೇ. I don't think anybody is asking for these things in these days. ಈ ದಿನಗಳಲ್ಲಿ ಈ ರೀತಿಯಾಗಿ ತುಂಬಾ ಜನ ಕೇಳ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. They are only thinking of how this corona will go away and it should not come to them. They are worried about themselves, how we can be eating and drinking inside, and that's it. That's all life is. ಅನೇಕರು ಹೆಂಗ್ ಕೊರೋನಾ ಹೋಗುತ್ತೋ, ನನಗೆ ಬರಬಾರ್ದು, ನನ್ನ ಕುಟುಂಬಕ್ಕೆ ಬರಬಾರ್ದು, ಒಡೆ ಇದ್ಕೊಂಡು ತಿನ್ನೋದು ಕುಡಿಯೋದು ಅದೇ ಮಾಡ್ಕೊಂಡಿದ್ದೀವಿ. Listen, my dear friends. ಕೇಳಿಸ್ಕೊಂಡು ನನ್ನ ಪ್ರೀತಿಯ ಸ್ನೇಹಿತರೆ, When you and I get into his presence, he will teach us. He will make us understand what is in his heart. ನಾವು ದೇವರ ಪ್ರಸನ್ನತೆಯನ್ನು ಅಭ್ಯಾಸಿಸುವುದಾದರೆ, ನಾವು ಆತ ಸನ್ನಿಧಾನಕ್ಕೆ ಹೋಗುವುದಾದರೆ ಆತನು ನಮಗೆ ಆತ ಹೃದಯದಲ್ಲಿ ಏನಿದೆಯೋ ಅದನ್ನು ಕಳಿಸಿಕೊಡುತ್ತಾನೆ. You see, here he is asking in verse 5, lead me in your truth and teach me. He is telling the Lord, teach me, Lord. 5ನೇ ವಚನದಲ್ಲಿ ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ಉಪದೇಶಿಸುತ್ತಾ ಕೇಳ್ತಾ ಇದ್ದಾನೆ ದೇವರನ್ನ. And then he says, for you are the God of my salvation, on you all day I will wait. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. Yes, all day I will wait, he says. ಎಲ್ಲಾ ದಿನಗಳಲ್ಲಿ ನಾನು ನಿನ್ನನ್ನೇ ನಿರೀಕ್ಷಿಸುತ್ತೇನೆ ಅಂತ ದಾವೀದನು ದೇವರಿಗೆ ಹೇಳ್ತಾ ಇದ್ದಾನೆ. I hope you are having that hunger now, at least beginning to happen, to practice his presence every day. ನಿಮ್ಮಲ್ಲಿ ಹಸಿವು ದಾಹ ಬಂದಿರಬಹುದು, ಪ್ರತಿದಿನ ನಾನು ದೇವರ ಸನ್ನಿಧಾನಕ್ಕೆ ಹೋಗಬೇಕೆಂಬ ಒಂದು ಕಾರ್ಯದಲ್ಲಿ ಮಾಡುವುದಕ್ಕೆ ಪ್ರಿಯರೇ. I hope it will come to you and every day you will set apart some time to practice his presence. ನಾನು ನಂಬುತ್ತೇನೆ ಆತನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸುವುದಕ್ಕಾಗಿ ನೀವು ಪ್ರತಿದಿನ ಕೆಲವೊಂದು ಗಂಟೆಗಳನ್ನ ನೇಮಿಸಿಡ್ತೀರೆಂದು. Not just, together. I'm not trying to tell you to sit in his presence for 3 hours. ನಾನು ಮೊದಲನೇ ಹೇಳ್ತಾ ಇದ್ದೀನಿ 3 ಗಂಟೆನೇ ಆತನ ಪ್ರಸನ್ನತೆಯಲ್ಲಿ ಕುಳಿತುಕೋಬೇಕಂತಲ್ಲ. You start small. ನೀವು ಚಿಕ್ಕದಾಗಿ ಪ್ರಾರಂಭ ಮಾಡಿ. Make it into morning, afternoon and evening. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮಾಡಿ. Half an hour, ಇಲ್ಲ 45 minutes, half an hour. Do like that. 45 ನಿಮಿಷ, ಅರ್ಧ ಗಂಟೆ ಮಾಡಿ. Start there. ಆ ರೀತಿಯಾಗಿ ಪ್ರಾರಂಭ ಮಾಡಿ. The moment you start hearing the voice of God, you will start increasing that time. ಆಮೆನ್. ದೇವರ ಸ್ವರವನ್ನು ನೀವು ಕೇಳ್ತಾ ಇದ್ದಾಗಲೇ ನೀವು ಆ ಒಂದು ಸಮಯವನ್ನು ಜಾಸ್ತಿ ಮಾಡ್ತೀರಾ ಪ್ರಿಯರೇ. Yes, it is practical. You need to sit quiet, wait for his move,
in your heart. He will speak to you with that still small voice. ನಾವು ಮೌನವಾಗಿ ಕುಳಿತುಕೊಳ್ಬೇಕು. ಆತನು ಚಿಕ್ಕ ಧ್ವನಿಯಲ್ಲಿ ನಮ್ಮ ಹೃದಯದಲ್ಲಿ ಮಾತನಾಡುವ ಆತನಾಗಿರುತ್ತಾನೆ. You see, it's not only the word of God. The Holy Spirit comes and makes the word of God alive inside your heart. ದೇವರ ವಾಕ್ಯ ಮಾತ್ರ ಅಲ್ಲ, ಬೈಬಲ್ ಮಾತ್ರ ಅಲ್ಲ ಪ್ರಿಯರೇ, ಈ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅದು ನಿಜವಾಗುವಂತೆ ದೇವರ ಆತ್ಮ ನಮ್ಮ ಹೃದಯದಲ್ಲಿ ಮಾತಾಡ್ತಾನೆ. Yes, when the Holy Spirit brings, then that becomes alive inside of you. ಪರಿಶುದ್ಧಾತ್ಮ ನಮ್ಮ ಒಳಗಡೆ ಆ ವಾಕ್ಯಗಳು ಜೀವವುಳ್ಳದಾಗುವಂತೆ ಮಾಡುತ್ತಾನೆ. So you need to wait for that. ಅದಕ್ಕಾಗಿ ನಾವು ಕಾಯಬೇಕಾಗಿದೆ. Don't go by your own wisdom. ನಿಮ್ಮ ಒಂದು ಜ್ಞಾನದಿಂದ ಹೋಗಬೇಡಿ. Don't go having a list in your hands. ನಿಮ್ಮ ಒಂದು ಕೈಗಳಲ್ಲಿ ದೊಡ್ಡ ಲಿಸ್ಟ್ ಇಟ್ಕೊಂಡು ಹೋಗಬೇಡಿ. How much are you going to pray? All these prayers for the past 1.5 years people are praying, Corona go away, Corona go away. 1.5 ವರ್ಷದಿಂದ ಹೇಳ್ತಾ ಇದ್ದಾರೆ ಜನಗಳು ಕೊರೋನಾ ಒಟ್ಟೋಗು, ಕೊರೋನಾ ಒಟ್ಟೋಗು ಅಂತ. I'm not going to say anything more than that. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳ್ತಾ ಇಲ್ಲ. But if you practice his presence, he will teach you. If you ask him, teach me Lord, then he will teach you how to pray. ಆಮೆನ್. ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಆತನ ಒಂದು ಪ್ರಸನ್ನತೆಯನ್ನು ನೀವು ಅಭ್ಯಾಸ ಮಾಡಿಕೊಳ್ಳುವುದಾದರೆ, ಆತನ ಪ್ರಸನ್ನತೆಗೆ ಹೋಗುವಾಗ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ನಿಮಗೆ ಬೋಧಿಸುತ್ತಾನೆ, ಉಪದೇಶ ಮಾಡುತ್ತಾನೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೆಂದು. And you know what? If you start connecting like that, you know, if you the moment you practice, that day will come, you will start spending more than 3 hours without your strength, but in his strength. ಆ ರೀತಿಯಾಗಿ ನಾವು ಅಭ್ಯಾಸ ಮಾಡುವಾಗ ದೇವರು ನಮ್ಮನ್ನ ಆತನ ಬಲದಿಂದ 3 ಗಂಟೆ ಇನ್ನು ಅಧಿಕವಾಗಿ ಪ್ರಾರ್ಥನೆ ಮಾಡುವಂತೆ ನಮ್ಮನ್ನು ದೇವರ ಆತ್ಮ ನಡೆಸ್ತಾನೆ. Amen. ಆಮೆನ್. I hope these things will encourage you to practice the presence of God. ದೇವರ ಒಂದು ಪ್ರಸನ್ನತೆನ ನಿಮ್ಮಲ್ಲಿ ಇನ್ನೂ ಅಧಿಕ ಆಗುವಂತೆ ಅಥವಾ ಅಭ್ಯಾಸ ಮಾಡುವಂತೆ ನಿಮಗೆ ಇದು ಪ್ರೋತ್ಸಾಹ ಕೊಡ್ತದೆ ಅಂತ ನಾನು ನಂಬುತ್ತೇನೆ. Turn to Psalm 31. ಕೀರ್ತನೆಗಳು 31. And if you read verse 15 there, 15ನೇ ವಚನ ಓದುವುದಾದರೆ the Bible says this. ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, My times are in your hand. Deliver me from the hand of my enemies and from those who persecute me. Make your face shine upon your servant. Save me for your mercy's sake. ನನ್ನ ಆಯುಷ್ಯ ಕಾಲವು ನಿನ್ನ ಕೈಯಲ್ಲಿದೆ, ಹಿಂದೆಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು, ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. The Bible says, my times are in your hand. ದೇವರ ವಾಕ್ಯ ಹೇಳ್ತದೆ, ನನ್ನ ಆಯುಷ್ಯ ಕಾಲವು ನಿನ್ನ ಕೈಯಲ್ಲಿದೆ. Friends, I want to tell you that practicing his presence is nothing but you are telling God that I'm going to spend this part of my lifetime with you. ನಾವು ದೇವರ ಒಂದು ಪ್ರಸನ್ನತೆಯನ್ನು ಅಭ್ಯಾಸ ಮಾಡುತ್ತೇವೆ ಅಂದರೆ ದೇವರಿಗೆ ಹೇಳ್ತಾ ಇದ್ದೀವಿ, ಈ ಒಂದು ನನ್ನ ಆಯುಷ್ಯಕಾದ ಸಮಯವನ್ನು ನಿನ್ನೊಂದಿಗೆ ಕಳೆಯುತ್ತೇನೆ ಯೇಸಪ್ಪ ಅಂತ ಹೇಳ್ತಾ ಇದ್ದೀವಿ. The same way with anyone else. When you tell somebody, your friend or for anything else, you are telling them that I'm going to give this part of my life, the time, because time is equal to life or life is equal to time. However it is, it's the same. You're telling them that I'm going to spend that time with you. ಯಾಕಂದ್ರೆ ಸಮಯ ಜೀವ ಎರಡೂ ಒಂದೇ ಆಗಿದೆ. ನಾವು ನೋಡುತ್ತೇವೆ, ಯಾರೋ ಒಬ್ಬ ಸ್ನೇಹಿತರ ಹತ್ರ ನಾವು ಹೇಳ್ಬೋದು, ಈ ಲೋಕದಲ್ಲೂ ಸಹ ಈ ಸಮಯ ನೀನೊಂದಿಗೆ ಕಳೆಯುತ್ತೇನೆ ಅಂದ್ರೆ ನಾವು ಆ ಸಮಯವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ನಮ್ಮ ಜೀವವನ್ನೇ ಕೊಡ್ತಾ ಇದ್ದೀವಿ ಅರ್ಥ. Yes. So my question today is, the Bible, King David is telling here, my times are in your hands, Lord. See how he is telling. He's telling, Lord, it's not mine, but my times are in your hand. ಆ ರೀತಿಯಾಗಿ ದಾವೀದ ಹೇಳ್ಬೇಕಾದ್ರೆ, ನನ್ನ ಆಯುಷ್ಯ ನಿನ್ನ ಕೈಲಿದೆ ಅನ್ಬೇಕಾದ್ರೆ, ನನ್ನ ಸಮಯ ನಿನ್ನಲ್ಲಿ ಇದೆ, ನಿನ್ನ ಹತ್ರನೇ ಇದೆ, ನಿಮ್ಮ ಕೈಲಿದೆ ದೇವರೇ ಅಂತ ಹೇಳ್ತಾ ಇದ್ದಾನೆ. Are we ready to tell like that to the Lord? ಆಮೆನ್. ಆ ರೀತಿಯಾಗಿ ಹೇಳೋದಕ್ಕೆ ನಾವು ಸಿದ್ಧರಾಗಿದ್ದೇವೋ? Are we wanting to, set right our time? I'll do this, and we are so strict with it, so disciplined with it. ಅಥವಾ ನಾವು ಈ ತರ ಸಮಯದಲ್ಲಿ ಈ ರೀತಿ ಮಾಡ್ತೀವಿ, ಈ ರೀತಿಯಾಗಿ ಮಾಡ್ತೀವಿ ಮತ್ತು ತುಂಬಾ ಶಿಸ್ತಿನಿಂದ ಆ ರೀತಿಯಾಗಿ ಮಾಡ್ತಾ ಇದ್ದೇವಾ? Are we saying that, I'm going to seek the Lord first, 1 hour I will seek, after that I'll do this, and then only the next day morning you're going to seek the Lord for. What about the remaining hours? Where are you spending it? 1 ಗಂಟೆ ಮಾತ್ರ ಬೆಳಗಿನ ಜಾವದಲ್ಲಿ ನಾನು ದೇವರನ್ನ ನೋಡ್ಬಿಡ್ತೇನೆ, ದೇವರೊಂದಿಗೆ ಸಮಯ ಕಳೀತೇನೆ, ಅದರ ನಂತರ ಎಲ್ಲ ಗಂಟೆಗಳು ಏನು ಮಾಡ್ತೀವಿ ಗೊತ್ತಿಲ್ಲ, ಮಾರನೇ ದಿನ ತಿರುಗಿ ಬೆಳಗಿನ 1 ಗಂಟೆ ಮಾತ್ರ ನಾನು ದೇವರೊಂದಿಗೆ ಕಳೀತೀನಿ ಅಂತ ಆ ರೀತಿಯಾಗಿ ಯೋಚನೆ ಮಾಡ್ತಿರೋ? But I want to suggest to you something. ನಾನು ನಿಮಗೆ ಒಂದು ಸಲಹೆ ಕೊಡಲು ಇಷ್ಟಪಡುತ್ತೇನೆ. Let all your life, in all your day, may Jesus be the center and everything else revolved around him.
ಪ್ರತಿದಿನ ಎಲ್ಲ ಗಂಟೆಗಳಲ್ಲಿಯೂ ಯೇಸು ಕ್ರಿಸ್ತನು ಮುಖ್ಯವಾದ ಒಂದು ಸ್ಥಳದಲ್ಲಿ ನಿಮ್ಮ ಒಂದು ಜೀವಿತದಲ್ಲಿ ಇರಬೇಕು. ಬೇರೆ ಎಲ್ಲಾ ಕಾರ್ಯಗಳು ಅದರ ಸುತ್ತ ಇರಬೇಕು ಪ್ರಿಯರೇ. Even your work. ನಿಮ್ಮ ಒಂದು ಕೆಲಸವೂ ಸಹ ಅಷ್ಟೇ. I know your company is asking you to work from home. ನಿಮ್ಮ ಒಂದು ಕಂಪನಿ ಮನೆಯಿಂದ ಕೆಲಸ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. But I am sure that they are more looking at your end product than how much continuously you are spending time in your work. ನೀವು ಕೆಲಸದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತಲೂ ಆ ಫಲಿತಾಂಶ ಏನು ಕೊಡ್ತೀರಾ ಅಂತ ಅವ್ರು ನೋಡ್ತಾ ಇದ್ದಾರೆ ನಾನು ಅನ್ಕೊಂತೇನೆ. So what I am suggesting to you is, ನಾನು ಏನು ನಿಮಗೆ ಸಲಹೆ ಕೊಡ್ತೀನಿ ಅಂದ್ರೆ, morning you spend 1 hour, ಬೆಳಗ್ಗೆ 1 ಗಂಟೆ, afternoon you take time before lunch another 1 hour, ಊಟಕ್ಕೆ ಮುಂಚೆ 1 ಗಂಟೆ, and then in the evening time take another 1 hour, ಸಂಜೆ 1 ಗಂಟೆ. So what happens, in a day you are going to spend 3 hours and everything else revolves around him. ಒಂದು ದಿನದಲ್ಲಿ 3 ಗಂಟೆಗೆ ದೇವರೊಂದಿಗೆ ಇರ್ತೀರಿ, ಬೇರೆ ಎಲ್ಲಾ ಕಾರ್ಯಗಳು ಅದರ ಸುತ್ತ ಇರ್ತದೆ. Is there anyone to stop you? ಆ ರೀತಿಯಾಗಿ ಮಾಡೋದಕ್ಕೆ ಯಾರ ನಿಮ್ಮನ್ನ ತಡೆ ಮಾಡ್ತಾರಾ? Yeah, you may have to sacrifice your half an hour time with the tea and coffee and gazing upon the sky or gazing upon something else, or maybe scrolling your WhatsApp. You may have to give up certain things, but I want to tell you practically, if I'm speaking, I can suggest to you this is possible even to your person who is working upon a laptop or a computer or whatever it is for more than 12 hours. This is possible. 3 hours with the Lord. You commit yourself. I want to tell you, you will see the fruit of it all through your life. I'm sorry. ನೀವು ನೋಡುವುದಾದ್ರೆ 3 ಗಂಟೆಗಾಗಿ ದೇವರಿಗೆ ಕೊಡುವುದಾದ್ರೆ ನಾನು ಅಂದ್ಕೊಂತೀನಿ 12 ಗಂಟೆ ಕೆಲಸ ಮಾಡುವಂಥ ವ್ಯಕ್ತಿಯೂ ಸಹ 3 ಅವರು ದೇವರಿಗೆ 3 ಗಂಟೆಗೆ ಕೊಡಬಹುದು. ಯಾಕಂದರೆ ನೀವು ಕೆಲವೊಂದು ಕಾರ್ಯಗಳನ್ನ ಆ ದಿನದಲ್ಲಿ ನೀವು ತ್ಯಾಗ ಮಾಡಬೇಕಾಗತ್ತೆ. ನೀವು ಟೀ ಕುಡಿಯೋದಿರ್ಬೋದು, ಅಥವಾ ಆಕಾಶ ನೋಡ್ತಾ ಇರೋದಿರ್ಬೋದು, ಅಥವಾ ಮೊಬೈಲ್ ನೋಡ್ತಾ ಇರೋದಿರ್ಬೋದು, ಲ್ಯಾಪ್ಟಾಪನ್ನು ನೋಡ್ತಾ ಇರೋದು, ಬೇರೆ ಎಲ್ಲ ಕೆಲಸಗಳಲ್ಲಿ ನೀವು ಸ್ವಲ್ಪ ತ್ಯಾಗ ಮಾಡುವುದಾದರೆ, ನೀವು ದೇವರೊಂದಿಗೆ 3 ಗಂಟೆಗಳನ್ನ ಕಳೆಯುವುದಾದರೆ ಅದರ ಒಂದು ಫಲವನ್ನು ನೀವು ಕಾಣ್ತೀರಾ ಪ್ರಿಯರೇ. What is the fruit? ಆ ಒಂದು ಫಲ ಏನಾಗಿರ್ತದೆ? The fruit will be Christ will be formed in you. Amen. When people listen to you, when you talk, when they look at you, they know that Christ has formed in you and Christ is working through you. ಕ್ರಿಸ್ತನು ನಿಮ್ಮ ಒಳಗಡೆ ಇರುವುದನ್ನ ಅನೇಕರು ಗುರುತಿಸ್ತಾರೆ. ನೀವು ಹೇಳುವಂತ ಮಾತುಗಳನ್ನ ಅವರು ಕೇಳುತ್ತಾರೆ. I'm telling you, it is possible. ಅದು ಸಾಧ್ಯ ಉಂಟು ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ ನಿಮಗೆ. The Old Testament he wrote, my times are in your hand, Lord. Will you give that your time today into the hands of God? ಹಳೆ ಒಡಂಬಡಿಕೆ ದಾವೀದನು ಹೇಳ್ತಾ, ನನ್ನ ಆಯುಷ್ಯಕಾಲ ನಿನ್ನ ಕೈಯಲ್ಲಿದೆ, ನನ್ನ ಸಮಯಗಳು ನಿನ್ನ ಕೈಯಲ್ಲಿದೆ ಅಂತ. ನೀವು ಆ ರೀತಿ ಸಮಯ ಕೊಡಕ್ಕಾಗತ್ತಾ ಪ್ರಿಯರೇ? And then you know what the next line says? Deliver me from the hand of my enemies. ಹಿಂದೆಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. We are only thinking of enemies in the flesh. ನಾವು ಬರೀ ನಮ್ಮ ಶರೀರದಲ್ಲಿರುವಂತ ಆ ಒಂದು ಶತ್ರುವನ್ನೇ ನೋಡ್ತಾ ಇದ್ದೇವೆ. But I want to tell you today, ಇದೇ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ, anything which takes you away from practicing his presence is your enemy. ಯಾವೆಲ್ಲ ಕಾರ್ಯಗಳು ದೇವರ ಪ್ರಸನ್ನತೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮನ್ನು ತೆಗೆದುಹಾಕ್ಬಿಡ್ತದೋ ಅದೆಲ್ಲ ನಮಗೆ ಶತ್ರುವಾಗಿದೆ. ಹಲೋ. If you want to keep the Lord right above, ಕರ್ತನನ್ನ ನೀವು ಮೇಲ್ಗಡೆ ಇಡುವುದಾದ್ರೆ, right above everything else, ಎಲ್ಲದಕ್ಕಿಂತಲೂ ಮೇಲೆ ಇಡುವುದಾದ್ರೆ, he is deserving and he is worthy of that throne in your life. ನಿಮ್ಮ ಜೀವಿತದಲ್ಲಿ ಆತನು ಯೋಗ್ಯನಾಗಿದ್ದಾನೆ, ಆತನೇ ಸಿಂಹಾಸನಾಗಿ ಎಲ್ಲ ಕಾರ್ಯಕ್ಕಿಂತಲೂ ಮೇಲಾಗಿರಬೇಕೆಂದು ಆಸೆ ಪಡುತ್ತಾನೆ. Then there needs a sacrifice from our end. ಆತನು ಕೇಳುವಂತ ನಮ್ಮ ಕಡೆಯಿಂದ ಕೆಲವೊಂದು ತ್ಯಾಗಗಳನ್ನ ಪ್ರಿಯರೇ. And we will consider anything which pulls you away from that presence as enemies. ಯಾವುದೋ ನಮ್ಮನ್ನು ಆತನ ಪ್ರಸನ್ನತೆಯಿಂದ ತೆಗೆದುಹಾಕುತ್ತದೋ ಅವೆಲ್ಲ ನಮ್ಮ ಒಂದು ಶತ್ರುವಾಗಿದೆ. Yes. Yeah, certain times, certain work that we need to do for the family, we need to do. But I'll tell you what, too much. ಕೆಲವೊಂದು ಸಾರಿ ನಾವು ನಮ್ಮ ಕುಟುಂಬಕ್ಕೋಸ್ಕರ ಕಾರ್ಯಗಳನ್ನ ಮಾಡಬೇಕು, ಆದರೆ ಅಧಿಕವಾಗಿ ಮಾಡುವಂಥದ್ದು. Too much is not good. ಅಧಿಕವಾಗಿ ಮಾಡುವಂಥದ್ದು ಒಳ್ಳೆಯದಲ್ಲ. You need to delegate work to your own children, to a people who are willing to do and help you. Delegate it. Let them do it. ನಾವು ಬೇರೆಯವರು ಸಹ ನೇಮಿಸಿ ಕೊಡಬೇಕು, ಅವರು ಸಹ ಮಾಡಲಿ ಎಂದು. ನಾವು ಮಕ್ಕಳಿಗೆ ಇರ್ಬೋದು, ನೀವು ಕೆಲಸ ಮಾಡುವಂಥ ಕಡೆ ಇರ್ಬೋದು, ನಾವು ಬೇರೆಯವ್ರಿಗೂ ಸಹ ಕೆಲಸಗಳನ್ನ ಕೊಡಬೇಕು. Yes. So that you can spend that time
practicing His presence. ಆಗ ನೀವು ಆತನ ಸನ್ನಿಧಾನದಲ್ಲಿ ಆತನ ಒಂದು ಸಮ್ಮುಖವನ್ನ ಅಥವಾ ಒಂದು ಪ್ರಸನ್ನತೆಯನ್ನು ನೀವು ಅಭ್ಯಾಸಿಸಬಹುದು. See, what did he desire? Verse 16 says, 16ನೇ ವಚನ ಹೇಳ್ತದೆ, King David desires, make your face shine upon your servant. ದಾವೀದನಲ್ಲಿ ಆಸೆ ಪಡುವಂತದ್ದು ಏನ್ ಹೇಳ್ತಾನೆ, ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು. No, it's totally different. It's make your face. He's asking. It's a supplication. He is asking. ಆತನು ಬೇಡಿಕೊಳ್ತಾ ಇದ್ದಾನೆ, make your face shine upon your servant. ನಿನ್ನ ಮುಖದ ಒಂದು ಪ್ರಭಾವವನ್ನ ನಿನ್ನ ಒಂದು ಸೇವಕನ ಮೇಲೆ ಅದು ಬೀಳುವಂತೆ ಮಾಡು ಯೇಸಪ್ಪ. Prakashishly. ಪ್ರಕಾಶಿಸುವಂತೆ ಮಾಡು. Yes, that is what his prayer is. ಅದೇ ಆತನ ಪ್ರಾರ್ಥನೆ ಆಗಿದೆ. Do we pray like that? ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇವಾ? No. ಇಲ್ಲ. What way are we praying to him? ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ ಆತನನ್ನ? All our thinking is earthly. ನಮ್ಮೆಲ್ಲ ಒಂದು ಆಲೋಚನೆಯು ಭೂಲೋಕದೇ ಇದೆ. We only think of our money, our need, our this, our children and education. All this only. We don't ask for him. We ask for everything else in this earth. ನಾವು ಈ ಲೋಕದಲ್ಲಿ ನಮ್ಮ ಮಕ್ಕಳು, ದುಡ್ಡು, ಬೇರೆ ಎಲ್ಲಾ ಕಾರ್ಯಗಳನ್ನ ಕೇಳ್ತೇವೆ ಹೊರತು ಯೇಸು ಕ್ರಿಸ್ತನ ಕೇಳ್ತಾ ಇಲ್ಲ. But what is the greatest need? He is the greatest need. ಆದ್ರೆ ನಮಗೆ ಬೇಕಾಗಿರುವಂತ ದೊಡ್ಡದಾದಂತ ಒಂದು ಅಗತ್ಯವೇನೋ ಆತನೇ ನಮ್ಮ ಅಗತ್ಯವಾಗಿದೆ, ಅದನ್ನ ನಾವು ಕೇಳೋದಿಲ್ಲ. If he becomes more in our life, everything else will get settled on its own. ಆತನೇ ನಮ್ಮ ಜೀವಿತದಲ್ಲಿ ದೊಡ್ಡದಾಗಿರುವುದಾದ್ರೆ ಬೇರೆ ಎಲ್ಲ ಕಾರ್ಯಗಳು ಅದು ಸರಿಯಾಗ್ಬಿಡ್ತದೆ. So, are you ready to practice his presence? ಆತನ ಪ್ರಸನ್ನತೆಯನ್ನು ನೀವು ಅಭ್ಯಾಸಿಸಲು ಸಿದ್ಧರಿದ್ದೀರಾ? I've hardly finished on 10% in what my message is. ನನ್ನ ಒಂದು ಸಂದೇಶದಲ್ಲಿ 10% ಮಾತ್ರ ಹೇಳಿದ್ದೇನೆ. Sister can see my notes. I'm here. My notes is still here. You see, just 10% is over. That's all. 10% ಮಾತ್ರ ನಾನು ಹೇಳಿದ್ದೇನೆ. Practicing his presence should be the most important in our life. ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಆತನ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಅಭ್ಯಾಸಿಸುವಂತದ್ದು. Our questions should keep ringing in our back of our mind every day. Have I spent enough time in his presence? ನಮ್ಮ ಒಂದು ಕಿವಿಗಳಲ್ಲಿ ಅದು ಯಾವಾಗಲೂ ಹೇಳ್ತಾನೆ ಕೇಳಿಸ್ಕೊಂತಾನೆ ಇರಬೇಕು, ನಾನು ದೇವರ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆಯಲ್ಲಿ ಎಷ್ಟು ಕಾಲ ಕೂತ್ಕೊಂಡಿದ್ದೇನೆ ಅಥವಾ ಕಳೆದಿದ್ದೇನೆ ಎಂದು. Has his influence coming upon me at all? ಆತನ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆಯಾ ಅಂತ ನಾನು ಕೇಳ್ಕೊಳ್ಬೇಕು. If you read Psalm 31 verse 19 and 20, 31ನೇ ಕೀರ್ತನೆಯಲ್ಲಿ 19, 20, 21 ನೋಡುವುದಾದರೆ, Psalm 31 19 and 20 says, how great is your goodness. Here he is talking about his goodness, how great it is, God's goodness, ದೇವರ ಒಂದು ಉಪಕಾರಗಳು ಎಷ್ಟು ದೊಡ್ಡದು ಅಂತ ಹೇಳ್ತದೆ ಇಲ್ಲಿ. which you have laid up for those who fear you, which you have prepared for those who trust in you, in the presence of the sons of men. And then he says here, you shall hide them in the secret place of your presence from the plots of man. You shall keep them secretly in a pavilion from the strife of tongues. What does that mean? It means, in a nutshell, the goodness of God is in the secret place of his presence. ಆತನ ಒಳ್ಳೆತನ ನಾವು ತಿಳ್ಕೊಳ್ಬೇಕಂದ್ರೆ ನಾವು ಆತನ ಪ್ರಸನ್ನತೆಗೆ ಹೋಗಬೇಕು ಪ್ರಿಯರೇ. ಆ ಪ್ರಸನ್ನತೆಯಲ್ಲಿ ನಾವು ತಿಳ್ಕೊಳ್ತೇವೆ ಆತನ ಒಳ್ಳೆತನವನ್ನ. And that influence will come upon us. ಆತನ ಆ ಪ್ರಭಾವ ನಮ್ಮ ಮೇಲೆ ಬರುವಂತದಾಗಿದೆ. His goodness will take care of our needs. ಆತನ ಒಳ್ಳೆತನ ನಮ್ಮ ಎಲ್ಲ ಅಗತ್ಯಗಳನ್ನ ನೋಡ್ಕೊಳ್ತದೆ. And the heart of goodness will come in us so that we will be good to the people also. ಆತನ ಒಂದು ಒಳ್ಳೆತನ ನಮ್ಮ ಹೃದಯದೊಳಗೆ ಬರ್ತದೆ. ಆದ್ದರಿಂದ ನಾವು ಬೇರೆಯವರಿಗೆ ಒಳ್ಳೆತನವನ್ನು ತೋರಿಸಬಹುದು. What does the world need today? ಲೋಕಕ್ಕೆ ಏನ್ ಬೇಕಾಗಿದೆ ಈ ದಿನಗಳಲ್ಲಿ? Somebody who would do good. ಯಾರಾದ್ರೂ ಒಳ್ಳೆಯದು ಮಾಡಬೇಕು ಅನ್ನೋದನ್ನೇ ಲೋಕ ನೋಡ್ತಾ ಇದೆ ಪ್ರಿಯರೇ. In mercy and in truth. ಸತ್ಯ ಮತ್ತೆ ಕರುಣೆಯಿಂದಲೂ. Both. ಎರಡೂ ಬೇಕು. Mercy and in truth. ಆ ಕರುಣೆಯನ್ನು ಸತ್ಯದಲ್ಲಿ ತೋರಿಸುವಂತದ್ದು. Maybe some other time I'll explain to you both. If one of them is missing, what will be the problem? ಸತ್ಯ ಅಥವಾ ಕರುಣೆ ಎರಡೂ ಅದು ನಾನು ಯಾವುದಾದ್ರು ಸಮಯ ಸಿಕ್ಕರೆ ನಿಮಗೆ ನಾನು ಅದನ್ನ ವಿವರಿಸ್ತೇನೆ. ಅದರಲ್ಲಿ ಎರಡರಲ್ಲಿ ಒಂದು ಹೋದ್ರೂ ಸಹ ಅದು ಸರಿ ಇಲ್ಲ, ಎರಡೂ ಇರಬೇಕಾದ್ದು. Yes, mercy and truth should go together. ಸತ್ಯ ಮತ್ತೆ ಒಂದು ಕರುಣೆ ಎರಡು ಒಟ್ಟಿಗೆ ಹೋಗಬೇಕು. Yes. If I have to tell you in 2 lines, I don't know how much you'll understand, but I'll tell you this.
ನಾ ಇದನ್ನು ಹೇಳ್ತೀನಿ, ಎಷ್ಟು ಅರ್ಥ ಮಾಡ್ಕೊತಿರೋ ಗೊತ್ತಿಲ್ಲ, 2 ಲೈನ್ ಹೇಳ್ತೇನೆ. Truth without mercy, people will die. ಕರುಣೆ ಇಲ್ಲದ ಸತ್ಯ ಜನಗಳು ಸತ್ತೋಗ್ತಾರೆ. And mercy without truth, people will get corrupt. ಸತ್ಯ ಇಲ್ದಿರಾ ಆ ಒಂದು ಕರುಣೆ ಇರುವುದಾದ್ರೆ ಅನೇಕ ಜನಗಳು ಕೆಟ್ಟೋಗ್ತಾರೆ. I can't explain, there is no time. ಇದನ್ನು ನಾನು ನಿಮಗೆ ವಿವರಿಸಕ್ಕಾಗೋದಿಲ್ಲ, ಸಮಯ ಇಲ್ಲ. That's not my topic today. ಈ ದಿನ ಆ ಒಂದು ಸಂದೇಶ ಇಲ್ಲ ನಂದು. The topic is practicing his presence. ಆತನ ಪ್ರಸನ್ನತೆಯನ್ನು ಅಭ್ಯಾಸಿಸುವಂಥದ್ದೇ ನನ್ನ ಒಂದು ಟಾಪಿಕ್ ಆಗಿದೆ. I hope the words that it is spoken today will make you to take a decision to practice his presence every day. ನಾನು ನಂಬುತ್ತೇನೆ ಈ ಒಂದು ವಾಕ್ಯಗಳು ನೀವು ಒಂದು ತೀರ್ಮಾನ ಮಾಡುವ ಹಾಗೆ ಪ್ರತಿದಿನ ಆತನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸುವಂತೆ ನೀವು ಮಾಡುತ್ತೀರಿ ಅಂತ ನಾನು ನಂಬುತ್ತೇನೆ. Let me give you 2 more verses and I will finish. 2 ವಚನಗಳನ್ನು ಹೇಳಿ ಮುಗಿಸುವನಾಗಿದ್ದೇನೆ. How to be in his presence, what kind of a heart we need to have, that is very important. ಆತನ ಪ್ರಸನ್ನತೆ ಬರಬೇಕಂದ್ರೆ ನಮ್ಮ ಹೃದಯ ಹೆಂಗಿರಬೇಕು? If you turn to Psalm 34 and verse 18, 34ನೇ ಕೀರ್ತನೆ 13ನೇ ವಚನಕ್ಕೆ 18ನೇ ವಚನಕ್ಕೆ ತಿರುಗುವುದಾದ್ರೆ, the Bible says the Lord is near to those who have a broken heart and saves such as have a contrite spirit. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. So that should be our attitude in our heart. ನಮ್ಮ ಹೃದಯದಲ್ಲಿ ಇಂತಹ ಮನೋಭಾವನೆ ಇರಬೇಕು when we sit in his presence. ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಬೇಕಾದ್ರೆ, because our God is a God who searches our hearts. Amen. And minds. ನಮ್ಮ ದೇವರು ಎಂತವರಾಗಿದ್ದಾನೆ, ನಮ್ಮ ಹೃದಯಗಳನ್ನ ಮನಸ್ಸುಗಳನ್ನ ತಿಳಿದವನಾಗಿದ್ದಾನೆ. And he will not come near you until you know this kind of a heart comes, a hunger comes within you. Lord, I need you more than anything else. The more we become desperate, he will come to you. ಆತನ ಬಳಿಗೆ ಬರಬೇಕಂದ್ರೆ ನಾವು ಅಧಿಕವಾಗಿ ಆಸೆ ಉಳ್ಳವರಾಗಿರಬೇಕು, ನಾವು ಆತನನ್ನೇ ಆಸೆ ಪಡುವವರಾಗಿರಬೇಕು. ಅಂತಹ ಹೃದಯ ಇರುವುದಾದ್ರೆ ಆತನ ಬಳಿಗೆ ಬರುವಾತನಾಗಿರುತ್ತಾನೆ. Then his presence will come. ಆತನ ಪ್ರಸನ್ನತೆ ಬರುವಂತದಾಗಿದೆ. You see, when we accepted him, he came into our life. That is different. ನಾವು ಆತನ ಅಂಗೀಕರಿಸಿಕೊಂಡಾಗ ನಮ್ಮ ಜೀವಿತದಲ್ಲಿ ಆತನ ಬಂಧನೋ ಅದು ಬೇರೆ ಆದದ್ದು. But when we practice his presence, we need to wait until he kindles and comes upon us. ನಾವು ಆತನ ಪ್ರಸನ್ನತೆಯನ್ನು ಅಭ್ಯಾಸಿಸಬೇಕಾದ್ರೆ ನಾವು ಅಧಿಕವಾಗಿ ಆತನನ್ನು ಕಾಯ್ಕೊಂಡಿರಬೇಕು. ಆತ ನಮ್ಮ ಒಳಗಡೆ ಕಾರ್ಯ ಮಾಡುವ ಆತನಾಗಿರುತ್ತಾನೆ. Okay, now the other thing, what do you do in his presence? ಆತನ ಒಂದು ಪ್ರಸನ್ನತೆಯಲ್ಲಿ ಏನು ಮಾಡ್ತೇವೆ ಅಂತ ತಿಳ್ಕೊಳ್ಬೇಕು. Yes, we need to practice his presence. We need to wait upon him. That's what we learned. ನಾವು ನೋಡಿದ್ದೇವೆ, ಆತನ ಪ್ರಸನ್ನತೆಯನ್ನು ಅಭ್ಯಾಸಿಸಬೇಕು, ಆತನಿಗಾಗಿ ನಾವು ಕಾಯಬೇಕು ಅಂತ ನೋಡಿದ್ದೇವೆ. But one more thing that we need to do, which we all do, but I'll tell you, it's based on the scripture. That is why we do it. ನಾವೆಲ್ಲ ಮಾಡ್ತೇವೆ, ಆದರೆ ದೇವರ ವಾಕ್ಯಾನುಸಾರವಾಗಿ ಏನು ಮಾಡಬೇಕು ಅಂತ ನಾವು ನೋಡೋಣ. Psalm 62 and verse 8 says this. ಕೀರ್ತನೆ 62 8ನೇ ವಚನ ಈ ರೀತಿಯಾಗಿ ಹೇಳ್ತದೆ, Trust in him at all times, you people. Pour out your heart before him. God is a refuge for us. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. What are we supposed to do? ನಾವೇನ್ ಮಾಡಬೇಕು? Pour out your heart before him. ನಮ್ಮ ಹೃದಯವನ್ನೇ ಆತನಿಗೆ ಸುರಿಸಬೇಕು, ಹೃದಯವನ್ನು ಆತನ ಮುಂದೆ ಬಿಚ್ಚಿಡಬೇಕು. Are you telling that nobody understands you in your house? ನೀವು ಅನ್ಕೊಂತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮನ್ನು ಅರ್ಥ ಮಾಡ್ಕೋದಿಲ್ಲ ಅಂತ? But there is a God. His name is Amen. Jesus. He is waiting for you. Go into his presence. Practice his presence. Pour out your heart to him. He will talk to you. ದೇವರಿದ್ದಾರೆ, ಯೇಸು ಕ್ರಿಸ್ತನಿದ್ದಾನೆ, ಆತನನ್ನು ನೀವು ಹುಡುಕ್ರಿ, ಆತನ ಪ್ರಸನ್ನತೆಯನ್ನು ಅಭ್ಯಾಸಿಸ್ರಿ, ಆತನಲ್ಲಿಗೆ ಹೋಗಿ, ಆಗ ಆತನು ನಿಮ್ಮ ಹೃದಯದ ಎಲ್ಲ ಕಾರ್ಯಗಳನ್ನ ಬಳ್ಳಾತನಾಗಿ ಆತ ನಿಮ್ಮನ್ನ ಸಮಾಧಾನ ಪಡಿಸುತ್ತಾನೆ, ಆತ ನಿಮಗೇನು ಬೇಕೋ ಅದು ಕೊಡ್ತಾನೆ. Wait for him, but don't just pour your heart and just get away from there. ಅದರ ಮುಂದೆ ಹೃದಯವನ್ನು ಬಿಚ್ಚಿಡಿ, ಅದು ಮಾಡಿಬಿಟ್ಟು ಹಂಗೆ ಎದ್ದೋಗ್ಬೇಡಿ, ಮೌನವಾಗಿ ಕೂತ್ಕೊಳ್ಳಿ. He is not a God who wants you to just run away from him after telling him what you want to say. ನೀವೇನು ಹೇಳ್ಬೇಕು ಅದು ಹೇಳ್ಬಿಟ್ಟು ಆತನಿಂದ ಓಡೋಬೇಕಂತ ದೇವರು ಇಷ್ಟಪಡಲ್ಲ. If you have faith that he is a living God, then wait for him to speak. He will talk to you, he will give you a verse, he will comfort you, he will love you, and when you come out, his influence will be upon your face. ನೀವು ನಂಬುವುದಾದ ಆತನ ಜೀವವುಳ್ಳ ದೇವರೆಂದು ಆತನೇ ನಿಮ್ಮೊಂದಿಗೆ ಮಾತಾಡ್ತಾನೆ, ನಿಮಗೊಂದು ವಾಕ್ಯ ಕೊಡ್ತಾನೆ, ನಿಮ್ಮಲ್ಲಿ ಆತನು ಮಾತಾಡ್ತಾನೆ. ಅದು ಮಾತ್ರವಲ್ಲ, ನೀವು ಆತನ ಪ್ರಸನ್ನತೆ ಹೊರಡೆ ಬರಬೇಕಾದ್ರೆ ಆತನ ಪ್ರಭಾವ ನಿಮ್ಮ ಮೇಲೆ ಇರುತ್ತದೆ ಪ್ರಿಯರೇ. ಆಮೆನ್. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. I want you to make a
prayer of commitment. ನೀವು ನಿಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಒಂದು ಪ್ರಾರ್ಥನೆ ಮಾಡಬೇಕಂತ ನಾನು You know ಆಸೆ what is the ಪಡ್ತೇನೆ. prayer of commitment? ಆ ಒಂದು ಕೊಟ್ಟು ಮಾಡುವಂತ ಪ್ರಾರ್ಥನೆ ಯಾವುದು ಗೊತ್ತಾ? Lord, I abandon myself in your presence. ನಾನು ನಿನ್ನ ಒಂದು ಪ್ರಸನ್ನತೆಯಲ್ಲಿ ನನ್ನನ್ನೇ ನಾನು ಒಪ್ಪಿಸಿಕೊಡುತ್ತೇನೆ. Abandon ನಾನೇ ಬಿಟ್ಟು ಕೊಡುತ್ತೇನೆ. Abandon means something which cannot be taken out from there anymore. It is ಅಂದ್ರೆ- just abandoned there. ಅಂದ್ರೆ ಅಲ್ಲೇ ಇರುವಂತದ್ದು ಅದು ಯಾರು ಏನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. You know, some people leave their car and they just go. What do? They don't take it anymore. It's abandoned. That's all. ಅಲ್ಲೇ ಬಿಟ್ಬಿಡ್ತಾರೆ. ಆ ಕಾರ್ ಅಲ್ಲೇ ಇರಬೇಕು, ಅದು ಏನು ಮಾಡೋಕ್ಕಾಗ ಯಾರು ತಗೋಕ್ಕಾಗಲ್ಲ ಆ ರೀತಿಯಾಗಿ. That way, our heart and our life should be abandoned and surrendered before the presence of ಆ God. ರೀತಿಯಾಗಿ ನಮ್ಮ ಜೀವಿತ, ನಮ್ಮ ಹೃದಯವನ್ನ ದೇವರ ಪ್ರಸನ್ನತೆಯಲ್ಲಿ ಬಿಟ್ಬಿಡ್ಬೇಕು, ತಿರುಗಿ ತೆಗೆದುಕೊಳ್ಬಾರ್ದು. Come on, shall we pray? ಪ್ರಾರ್ಥನೆ ಮಾಡೋಣ. Even to those who are here in this hall, I want you to commit yourself to the Lord right now. ಈ ಒಂದು ಸಭೆ ಒಳಗಡೆ ಇರೋರು ಸಹ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. I want you to close your eyes and look to Jesus. ಯೇಸು ಕ್ರಿಸ್ತನನ್ನೇ ನಾವು ನೋಡೋಣ, ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. And just abandon yourself. Tell the Lord, Lord, I want to give myself to you into your presence, oh God. ನಿನ್ನ ಪ್ರಸನ್ನತೆಯಲ್ಲಿ ನಾನು ಕೊಡ್ತೇನೆ ಯೇಸಪ್ಪ. Lord, I will practice your presence every day, my Lord. ಕರ್ತನೆ, ಪ್ರತಿದಿನ ನಿನ್ನ ಒಂದು ಪ್ರಸನ್ನತೆಯನ್ನು ಅಭ್ಯಾಸಿಸುತ್ತೇನೆ. Lord, I need your influence more and more in my life. ನಿನ್ನ ಒಂದು ಪ್ರಭಾವ ನನ್ನ ಮೇಲೆ, ನನ್ನ ಜೀವಿತದ ಮೇಲೆ ಅಧಿಕವಾಗಿ ಬೇಕು ದೇವರೇ. I don't desire any other influence, but I need your influence in my life. ಬೇರೆ ಯಾವ ಪ್ರಭಾವ ನನ್ನ ಮೇಲೆ ಬೀರಬಾರದು ಯೇಸಪ್ಪ, ನಿನ್ನ ಪ್ರಭಾವವೇ ನನ್ನ ಮೇಲೆ ಬೀರಬೇಕು. I surrender my life to you, Jesus. ನನ್ನ ಜೀವಿತವನ್ನು ನಿನ್ನ ಮುಂಭಾಗದಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ. Abandon my life at your feet, O God of Jesus. ನಿನ್ನ ಪಾದಗಳಿಗೆ ನನ್ನ ಜೀವಿತವನ್ನ ಬಿಟ್ಟು ಕೊಡುತ್ತೇನೆ. Have your way in me, my Lord. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಮಾತ್ರ, ನಿನ್ನ ಒಂದು ಮಾರ್ಗ ಮಾತ್ರ ನಡೆಯಲಿ. King David said, Lord, that the times are in your hands. And Lord, yes, my times are in your hands, Jesus. ರಾಜ ದಾವೀದನು ಹೇಳಿದ ಹಾಗೆ ನನ್ನ ಜೀವಿತದ ಸಮಯಗಳು ನಿನ್ನ ಕೈಯಲ್ಲಿ ಅಂತ ನಾನು ಸಹ ಹೇಳುತ್ತೇನೆ ದೇವರೇ, ನನ್ನ ಜೀವಿತದ ಸಮಯಗಳು ನಿನ್ನ ಕೈಯಲ್ಲಿ. Lord, you teach me how to spend those time, O God of Master. ನನಗೆ ಉಪದೇಶಿಸು, ಬೋಧಿಸು, ಯಾವ ರೀತಿಯಾಗಿ ಆ ಸಮಯಗಳು ನಿನ್ನಲ್ಲಿ ಕಲಿಯುವುದು ಎಂದು. Give me that boldness, O Lord, to be in your presence every day of my life, Jesus. ನನ್ನ ಜೀವಿತದ ಪ್ರತಿ ದಿನದಲ್ಲಿ ನಾನು ನಿನ್ನ ಒಂದು ಸನ್ನಿಧಾನಕ್ಕೆ ಬರೋದಕ್ಕೆ ನನಗೆ ಧೈರ್ಯವನ್ನು ಕೊಡು. Take every worldliness, every lust, every other entertainment which troubles my mind away from my life, Jesus. ಈ ಲೋಕದ ಕಾರ್ಯಗಳು ಯಾವುದೆಲ್ಲ ನನ್ನ ಮನಸ್ಸನ್ನು ನಿನ್ನಿಂದ ತೆಗೆದುಹಾಕುತ್ತದೋ ಅದೆಲ್ಲವನ್ನು ನನ್ನ ಒಂದು ಮೈಂಡ್, ನನ್ನ ಒಂದು ಮನಸ್ಸಿನಿಂದ ಹೃದಯ ತೆಗೆದುಹಾಕು ಯೇಸಪ್ಪ. My heart and my mind should be totally filled with you, my Lord. ನನ್ನ ಹೃದಯವು, ನನ್ನ ಮನಸ್ಸು ನಿನ್ನಿಂದಲೇ ತುಂಬಿರಬೇಕು. Love you, Jesus. ನಿನ್ನನ್ನೇ ಪ್ರೀತಿಸುತ್ತೇವೆ. Bow before you, Jesus. ನಿನ್ನ ಮುಂಭಾಗದಲ್ಲಿ ಅಡ್ಡ ಬೀಳುತ್ತೇವೆ. You alone be glorified and magnified in and through my life. ನನ್ನ ಜೀವಿತದ ಮೂಲಕವಾಗಿ ನನ್ನ ಜೀವಿತದಲ್ಲಿ ನೀನೊಬ್ಬನೇ ಮಹಿಮೆ ಹೊಂದಿಕೊಳ್ಳಬೇಕೆಂದು Have ಬೇಡುತ್ತೇನೆ. your way in me, my Lord. ನಿನ್ನ ಒಂದು ಮಾರ್ಗವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು. In Jesus' mighty name, Father, I pray. ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಬಿತ್ತನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And have a good week. ಈ ವಾರವೆಲ್ಲ ದೇವರು ನಿಮ್ಮೊಂದಿಗೆ ಇದ್ದು ನಡೆಸಲಿ. Practicing His presence. ಆತನ ಒಂದು ಪ್ರಸನ್ನತೆಯ ಅನುಭವ ಅಭ್ಯಾಸಿಸುವುದರಲ್ಲಿ. Thank you. God bless you. Thanks. ವಂದನೆಗಳು. ಕಡೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಎಂದೆಂದಿಗೂ ಮರೆತು ಬಿಡಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಯೇಸು ನಿಮ್ಮನ್ನು ಗುಣಪಡಿಸುತ್ತಾನೆ. ದೇವರು ನಿಮ್ಮೊಂದಿಗಿದ್ದಾನೆ. ಥ್ಯಾಂಕ್ ಯು.